ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ದೇವರು ನನಗೇನಾದರೂ ಪ್ರತ್ಯಕ್ಷ ಆಗಿ ನಿನಗೆ 4 ರಿಂದ 5 ಸೆಕೆಂಡ್ ಅಷ್ಟೇ ಟೈಮ್ ಇದೆ ಲಕ್ಷ್ಮಿ, ನಿನಗೆ ಏನು ಬೇಕು ಅಂತ ಕೇಳಿದ್ರೆ ನಾನೊಬ್ಬ 3 ಜನದ ಜೊತೆ ಒಂದು ಫೋಟೋ ತಗೋಬೇಕು ಅಂತ ಅವ್ರ ಹತ್ರ ಕೇಳ್ತೀನಿ. ಇನ್ನೂ ಸ್ವಲ್ಪ ಟೈಮ್ ಜಾಸ್ತಿ ಕೊಟ್ಟು ಒಂದು 4 ರಿಂದ 5 ನಿಮಿಷ ಟೈಮ್ ಇದೆ, ಏನು ಮಾಡ್ತೀಯಾ ಅಂತಂದರೆ ನಾನು ಅವ್ರ ಜೊತೆ ಕೂತು ಒಂದು ಕಪ್ ಕಾಫಿ ಕುಡಿಬೋದಾ ಅಂತ ಕೇಳ್ತೀನಿ. ಇನ್ನೂ ಒಂದಷ್ಟು ಟೈಮ್ ಕೊಟ್ಟು 45 ನಿಮಿಷ ಟೈಮ್ ಕೊಡ್ತೀನಪ್ಪ ನಿನಗೆ, ಏನು ಮಾಡ್ತೀಯಾ ಅಂತ ಕೇಳಿದ್ರೆ ಒಂದು ಸಣ್ಣ ಸಂದರ್ಶನ ಮಾಡ್ಕೊಂಡ್ಬಿಡ್ತೀನಿ ದೇವರೇ ಅಂತ ಕೇಳ್ತೀನಿ. ಆ 3 ವ್ಯಕ್ತಿಗಳು ಇವತ್ತು ನನ್ನ ಜೊತೆ ಇದ್ದಾರೆ. ನನ್ನ ಸಿನಿಮಾ ಜರ್ನಲಿಸಮ್ ಕರಿಯರ್ನ ದಿ ಬೆಸ್ಟ್ ಮೊಮೆಂಟ್ ಇವತ್ತು. ಯಾಕಂತಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದಶಕಗಳ ಕಾಲದಿಂದ ಕಲಾ ಸೇವೆ ಮಾಡ್ತಾ ಕಲಾ ಪೋಷಕರಾಗಿಕೊಂಡು ಸಿನಿಮಾಗಳನ್ನು ನಿರ್ಮಾಣ ಮಾಡಿಕೊಂಡು ನಿರ್ದೇಶನ ಮಾಡಿಕೊಂಡು ಆ್ಯಕ್ಟ್ ಮಾಡಿಕೊಂಡು ಪರಭಾಷಿಗರನ್ನು ಕೂಡ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದಂತಹ ಕನ್ನಡ ಚಿತ್ರರಂಗದ ಅತ್ಯದ್ಭುತ 3 ಕಲಾವಿದರುಗಳು ನನ್ನ ಜೊತೆ ಇದ್ದಾರೆ. ಸೊ ಹಾಗಾಗಿ ಈ ಕ್ಷಣ ನನಗೆ ತುಂಬ ಸ್ಪೆಷಲ್ ಮೊಮೆಂಟು. ಅಫ್ಕೋರ್ಸ್ 45 ಅಂತ 4-5 ಸರಿ ಹೇಳಿದ್ದೀನಿ ಅಂತಂದಮೇಲೆ ಇದೇ ತಿಂಗಳ 25ನೇ ತಾರೀಕು ಚಿತ್ರಮಂದಿರಕ್ಕೆ ಬರ್ತಾ ಇರ್ತಕ್ಕಂಥ 45 ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ನಾನು ಇಲ್ಲಿ ಕೂತಿದ್ದೀನಿ. ನನ್ನ ಜೊತೆ ಇದ್ದಾರೆ ಲಿವಿಂಗ್ ಲೆಜೆಂಡ್ ಕರುನಾಡ ಚಕ್ರವರ್ತಿ, ಪ್ರೀತಿಯಿಂದ ಡಾಕ್ಟರ್ ಶಿವಣ್ಣ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ. ಅಣ್ಣ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಣ್ಣ? ಫೈನ್. ಫಸ್ಟ್ ಪಾಯಿಂಟಿಗೆ ಬಂದುಬಿಡ್ತೀನಿ. 45 ಸೆಕೆಂಡ್ ಓಕೆ, 45 4 ನಿಮಿಷ, 4 ರಿಂದ 5 ಸೆಕೆಂಡು, 4 ರಿಂದ 5 ನಿಮಿಷ ಓಕೆ. 45 ನಿಮಿಷ ಯಾಕೆ? ಎಲ್ಲರಿಗೂ 30 ನಿಮಿಷ ಕೊಡ್ತಾ ಇದ್ರಲ್ಲ, ಅದಕ್ಕೆ ಒಂದು ಸಣ್ಣ ಸ್ವಾರ್ಥ. ನಾನು 45 ನಿಮಿಷ ಬಿಟ್ಟು ಹಂಗಂದ್ರೆ ಅಯ್ಯೋ 45 ನಿಮಿಷ 30 ನಿಮಿಷಕ್ಕೆ ನಾವು ಹಂಗಂತೀವಿ. 45 ನಿಮಿಷ 45 ನಿಮಿಷ ಆಯಿತು. ಹಾಂ, ಥ್ಯಾಂಕ್ ಯು. ಅಷ್ಟೇ ಅಣ್ಣ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸಿನಿಮಾ ಅನ್ನೋದು ಒಂದು ಕಲೆಯೇ ಆದರೂ ಕೂಡ ಆ ಕಲೆಗೆ ಎಷ್ಟು ಬೆಲೆ ಕೊಡ್ಬೋದು ಅನ್ನೋದನ್ನು ಕನ್ನಡ ಚಿತ್ರಪ್ರೇಮಿಗಳಿಗೆ ಅಷ್ಟೇ ಅಲ್ಲ, ಪರಭಾಷಿಗರಿಗೂ ಕೂಡ ಅದನ್ನು ಪರಿಚಯ ಮಾಡಿಸ್ತಾ ಇರ್ತಕ್ಕಂಥ ಮತ್ತೊಬ್ಬ ನಟ, ನಿರ್ದೇಶಕ, ನಿರ್ಮಾಪಕರು ನಮ್ಮೊಟ್ಟಿಗೆ ಇದ್ದಾರೆ. ಈಸ್ ನನ್ ಅದರ್ ದೆನ್ ರಾಜ್ ಬಿ ಶೆಟ್ಟಿ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಲಕ್ಷ್ಮಿ, ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ. ದೇವ್ರ ಪಕ್ಕ ಇರ್ಬೇಕಾದ್ರೆ ನಿಂಗೆ ಇದಕ್ಕೆ ಸಾಧ್ಯ. ಚೆನ್ನಾಗಿದ್ದೀನಿ, ಎಂತ ಮಾತು ಹೇಳಿದ್ರಲ್ಲ, ದೇವ್ರ ಪಕ್ಕ ಇದ್ದೀರಾ. ಹೌದು. 45 ಸಿನಿಮಾ ರಾಜ್ ಬಿ ಶೆಟ್ಟಿ ಅವರ ಕರಿಯರ್ನ ಎಷ್ಟು ಇಂಪಾರ್ಟೆಂಟ್ ಮೂವಿ ಆಗುತ್ತೆ? ಐ ಥಿಂಕ್ ಎಲ್ಲ ಕನ್ನಡ ಸಿನಿಮಾಗಳು ಕೂಡ ಗೆಲ್ಲುವಂಥ ಅನಿವಾರ್ಯತೆಯಲ್ಲಿ ನಾವು ಇವತ್ತಿದ್ದೀವಿ. ಜೊತೆಗೆ ನೋಡಿ, ಎಲ್ಲ ಟೈಮಲ್ಲೂ ಈ ಥರ 3 ಜನ ಸೇರಿ ಒಟ್ಟಿಗೆ ಸಿನಿಮಾ ಮಾಡೋಕ್ಕಾಗಲ್ಲ. ಮಾಡಿದ್ರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡುವಂಥ ನಿರ್ಮಾಪಕರು ಸಿಗಲ್ಲ. ಸಿಕ್ಕರೂ ಕೂಡ ಅಷ್ಟು ಕನಸು ಮತ್ತು ನಿದ್ದೆ ಎಲ್ಲದನ್ನೂ ಹಾಳು ಮಾಡಿಕೊಂಡು ಅದನ್ನು ಅಚೀವ್ ಮಾಡುವಂಥ ನಿರ್ದೇಶಕರು ಸಿಗಲ್ಲ. ಇದೆಲ್ಲ ಸಿಕ್ಕಿರಬೇಕಾದ್ರೆ ಇದು ಒಳ್ಳೆ ಮುಹೂರ್ತ. ಹಾಗಾಗಿ ಈ ಸಿನಿಮಾ ಗೆದ್ದರೆ ನಮ್ಮ ನಿರ್ಮಾಪಕರು ಉಳಿತಾರೆ ಆ್ಯಂಡ್ ಒಳ್ಳೆ ನಿರ್ದೇಶಕ ಇನ್ನೊಬ್ಬರು ಕನ್ನಡಕ್ಕೆ ಸಿಗ್ತಾರೆ. ಇದು ಗೆಲ್ಲೇಬೇಕಾದ ಸಿನಿಮಾ, ಅದು ಅನಿವಾರ್ಯತೆ. ವೀಕ್ಷಕರೇ, ನಾನು ಇಬ್ಬರನ್ನಷ್ಟೇ ಪರಿಚಯ ಮಾಡಿಸ್ದೆ, ಇನ್ನೊಬ್ಬ ವ್ಯಕ್ತಿ ಇಲ್ಲ. ಅವರು ವೆರಿ ಸೂನ್ ಜಾಯಿನ್ ಆಗ್ತಾರೆ. ಸೊ ಅವ್ರ ಇಂಟ್ರಡಕ್ಷನ್ ಬೇರೆ ಥರ ಇರುತ್ತೆ. ಶಿವಣ್ಣ, ಸಾಕಷ್ಟು ಸಿನಿಮಾಗಳು ನೋಡಿದ್ದೀರ, 129, 130 ಸಿನಿಮಾಗಳಾಗ್ಬಿಟ್ಟಿದೆ ಆಲ್ಮೋಸ್ಟ್ ಅಲ್ಲೂ. ಸೊ ನಿಮಗೆ 45 ಸಿನಿಮಾ ಎಷ್ಟು ಸ್ಪೆಷಲ್? ಕತೆ ಕೇಳಿದಾಗಿದ್ದು ಸ್ಪೆಷಲ್ ಅದು. ಯಾಕಂದರೆ ಅರ್ಜುನ್ ಜನಿ ಅದು ಮ್ಯೂಸಿಕ್ ಮಾಡ್ತಾ ಇರೋ ಒಬ್ಬ ಅರ್ಜುನ್ ಜನಿ ಅವ್ರ ಹತ್ರದಿಂದ ನನಗೆ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಫಿಲ್ಮ್ಸ್ ಅರ್ಜುನ್ ಜನಿ ನಮಗೂ ಕಾಂಬಿನೇಷನ್ ತುಂಬ ಆಗಿಬರುತ್ತೆ. ಎಸ್ಪೆಷಲಿ ನಾನು, ಅರ್ಜುನ್ ಜನ್ಯ, ಹರ್ಷ 3 ಜನ ಕಾಂಬಿನೇಷನ್. ಬಜರಂಗಿ ಇರ್ಬೋದು, ಬಜರಂಗಿ 2, ವಜ್ರಕಾಯ, ಸೊ ಈ ವೇದ, ಈ 4 ಸಿನಿಮಾನೂ ಐ ಥಿಂಕ್ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಹೋಗಿದಂಥ ಸಿನಿಮಾ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಅದು ಇದು ಮಾಡಿದ್ರಿ, ಅದು ಕವಚ ಮಾಡಿದ್ರು. ಸಾಕಷ್ಟು ಸಿನಿಮಾ ನನಗೆ ಅರ್ಜುನ್ ಜನ್ಯ ಒಂದು ವೈಬ್ ತುಂಬ ಚೆನ್ನಾಗಿದೆ. ಅವ್ರ ಬಾಯಿಂದ ಈ ರೀತಿ ಒಂದು ಇಂಟ್ರೆಸ್ಟಿಂಗ್ ಸಿನಿಮಾ ಸ್ಕ್ರಿಪ್ಟ್ ಬಂದಿದ್ದು ಭಾಳ ಆಶ್ಚರ್ಯ. ಅದು ಅವರು ಎಲ್ಲೂ ಅನ್ಕೋಬೋದು ಯಾಕೆ ಸೋಲೋ ಫಿಲ್ಮ್ ಮಾಡಲಿಲ್ಲ. ಇದೇನೋ ಸೋಲೋ ಫಿಲ್ಮ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಬಟ್ ಒಂದು ಒಳ್ಳೆ ಕತೆ ಮಾಡೋದು ಮುಖ್ಯ. ಅದರಲ್ಲಿ 3 ಜನ ಸೇರ್ಕೊಂಡಿದ್ದೀವಲ್ಲ, ಅದು ಒಂದು ದೊಡ್ಡ ವಿಶೇಷತೆ. ಈ ಸಿನಿಮಾ ಕತೆ ಕೇಳಿದಾಗಲೇ ಎಲ್ಲರೂ ಒಂದು 2.5 hours ತಗೋತಾರೆ ಕತೆ ಹೇಳೋಕ್ಕೆ. ಫುಲ್ ಸ್ಕ್ರಿಪ್ಟ್ ಹೇಳ್ತಾರೆ, ಸೀನ್ ಬೈ ಸೀನ್ ಹೇಳ್ತಾರೆ. ಇವು 4-5 ನಿಮಿಷದಲ್ಲಿ ಫುಲ್ ಕಥೆನ ಭಾಳ ಅದ್ಭುತವಾಗಿ 3 ಕ್ಯಾರೆಕ್ಟರ್ಸ್ನ ಆ್ಯಕ್ಟ್ ಮಾಡಿ ತೋರಿಸ್ಬಿಟ್ರು. ನನಗದು ಸ್ಟ್ರೈಕ್ ಆಯ್ತು. ಆಮೇಲೆ ಪ್ರತಿಯೊಬ್ಬರು ರೋಲ್ವೇ, ನಮ್ಮದು ಆಗಲಿ, ರಾಜ್ ಬಿ ಶೆಟ್ಟಿ ಅವ್ರದ್ದಾಗಲಿ, ಇಲ್ಲಾಂದರೆ ಉಪೇಂದ್ರ ಅವ್ರದ್ದು, ಎಲ್ರದ್ದು ಕ್ಯಾರೆಕ್ಟರು ಭಾಳ ಒಂದು ಅವ್ರದ್ದೇ ಆದ ಒಂದು ವಿಶೇಷತೆ ಕಂಡಿರುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ 3 ಜನ ಸೇರಿದಾಗ
ಇಲ್ಲ ಕಾಂಬಿನೇಷನ್ ನಂದು ಉಪೇಂದ್ರ ಅದಿರ್ಬೋದು, ನಂದು ರಾಜ್ಬಿ ಶೆಟ್ಟಿ ಅವ್ರದಿರ್ಬೋದು, ಭಾಳ ಒಂದು ವಿಭಿನ್ನತೆ ಕೋರುತ್ತೆ ಅದು. ಅದು ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ನಾನು ಏನು ಇಷ್ಟು ಸಿನಿಮಾದಲ್ಲಿ ಏನು ಮಾಡಿದ್ದೀನಿ ಅದು ಪೂರ್ತಿ ಈ 45 ನೋಡ್ಬೋದು ಅಂತ ನಂಗೆ ಅನಿಸುತ್ತೆ. ಅಂದರೆ ಲೈಫಿನ ಜರ್ನಿದು ಒಂದು ಪಾಠ ಕಳಿಸುತ್ತೆ. ಇನ್ಫ್ಯಾಕ್ಟ್ ಈ 45 ಸಿನಿಮಾಗೆ ಓಂಕಾರ ಆಡಿದ್ದು ಕೂಡ ನೀವೇ ಡೈರೆಕ್ಷನ್ ಮಾಡಬೇಕು ಅಂತ ಅರ್ಜುನ್ ಜನ್ಯ ಅವ್ರಿಗೆ ಹೇಳಿದ್ರಂತೆ. ಆ ಒಂದು ಮಾತಿನಿಂದ ನಾನು ಇವತ್ತು ಡೈರೆಕ್ಟರ್ ಆಗಿದ್ದೀನಿ ಅಂತ ಅವರು ಸಾಕಷ್ಟು ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದಾರೆ ಕೂಡ. ಹೌದು, ಯಾಕಂದರೆ ಒಂದು ಒಳ್ಳೆ ಕತೆ ಹೇಳ್ಬೇಕಾದ್ರೆ ಅವ್ರು ಯಾಕೆ ಅವರು ಕತೆ ಅಷ್ಟು ಚೆನ್ನಾಗಿ ಹೇಳ್ಬೇಕಾರೆ ಅವ್ರಿಗೆಲ್ಲ ಕ್ಯಾಲಿಬರ್ ಇದೆ. ಆಮೇಲೆ ಅವರು ಮಾಡ್ಬೋದಾ ಅಂತ ಕೇಳಿ, ಮಾಡ್ತೀರಾ, ನೀವೇ ಡೈರೆಕ್ಟ್ರು. ಸೂಪರ್. ರಾಜ್ ಸರ್, ಈ ಒಂದು ಸೂಪರ್ ಕಾಂಬೋ ಜೊತೆ ನೀವು ಒಂದು ಪಾರ್ಟ್ ಆಫ್ ದ ಇದಾಗಿರೋದಕ್ಕೆ ಎಷ್ಟು ಪ್ರೌಡ್ ಫೀಲ್ ಇದೆ? ತುಂಬ ಪ್ರೌಡ್ ಫೀಲ್ ಇದೆ. ಅಂದರೆ ನೀವು ಹೇಳ್ದಂಗೆ ನಿಮಗೆ ಹೇಗೆ ಅಂದರೆ ಸ್ಪೆಷಲಿ ಇವರಿಬ್ಬರ ಜೊತೆ ಸಮಯ ಕಳೆದ್ರೆ ಸಾಕು. ನನಗೆ ಸಮಯ ಕಳೆದ್ರೆ ನನ್ನ ಭಾಗ್ಯ. ಅದ್ರ ಜೊತೆಗೆ ಒಂದು ಸಿನಿಮಾ ಮಾಡೋದು, ಜೊತೆಗೆ ಒಂದು ಒಳ್ಳೆ ಒಡನಾಟ ಸಿಗೋದು, ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ನನಗೆ, ಬಹಳ ಖುಷಿನೇ ಇದೆ. ಅದ್ರ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಇದರಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಕೂಡ ಸಿನಿಮಾಗೆ ಇನ್ನಷ್ಟು ತೂಕವನ್ನು ಜಾಸ್ತಿ ಮಾಡುವಂಥ ಪಾತ್ರಗಳು. ಆ ಕಾರಣದಿಂದ ನಾವು ಯಾರನ್ನ ನಮ್ಮ ಬಾಲ್ಯದಿಂದ ಇಲ್ಲಿ ತನಕ ತೆರೆ ಮೇಲೆ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದೀವೋ ಅವರನ್ನು ಸೆಲೆಬ್ರೇಟು ಮಾಡ್ಬೋದು, ಜೊತೆಗೆ ಅವ್ರ ಕಥೆಯ ಭಾಗವೂ ಆಗಿರ್ತಾರೆ. ಅದರಲ್ಲಿ ನಾನೂ ಒಂದು ಭಾಗ ಆಗಿದ್ದೀನಿ. ಅದು ನನಗೆ ಬಹಳ ಖುಷಿ ಇದೆ. ನೀವು ಈ ಸಿನಿಮಾದಲ್ಲಿ ಶಿವಣ್ಣ ಉಪ್ಪಿ ಅವರ ಕಾಂಬಿನೇಷನ್ನು ಸಾಕಷ್ಟು ರಿಪೀಟೆಡ್ ಆಗಿದೆ. ಬಟ್ ನೀವು ಈ ಸಿನಿಮಾದ ಒಂದು ಭಾಗ ಆಗಿದ್ದೀರಾ ಅಂತಂದಾಗ ಅವರಿಬ್ಬರ ಮಧ್ಯೆ ಒಂದು ಸಣ್ಣ ಬ್ರಿಡ್ಜು ಅಂದಾಗ ಆ ಪಾತ್ರದ ಕೇಳಿದ ತಕ್ಷಣ ನಿಮ್ಗೆ ಏನು ಅನಿಸ್ತು ಸರ್? ನಾನು ಫಸ್ಟಿಗೆ ಅರ್ಜುನ್ ಜನ್ಯ ಅವ್ರ ಕಥೆ ಹೇಳಬೇಕು ಅಂತ ಅನುಶ್ರೀ ಅವ್ರು ಹೇಳಿದ್ ನನಗೆ. ನಾನು ಅನ್ಕೊಂಡು ಯಾವುದೋ ಒಂದು ಪಾಸಿಂಗ್ ಶಾರ್ಟಲ್ಲಿ ಇರ್ತೀನಿ, ಯಾಕಂದರೆ ಉಪೇಂದ್ರ ಸರ್ ಮತ್ತು ಶಿವಣ್ಣ ಇರಬೇಕಂದ್ರೆ ನನಗೆ ಏನು ಕೆಲಸ ಇರುತ್ತೆ ಸಿನಿಮಾದಲ್ಲಿ ಅಂತ. ಬಟ್ ಆ್ಯಕ್ಚುಲಿ ನೋಡಿದಾಗ ಇದು 3 ಪಾತ್ರಗಳು ಕೂಡ ತುಂಬ ಸ್ಕ್ರೀನ್ ಇಂಪ್ಯಾಕ್ಟ್ ಇರುವಂಥ ಪಾತ್ರಗಳು. ಅದು ತುಂಬ ಚೆನ್ನಾಗಿ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸೊ ಈ 2 ಪಾತ್ರಗಳು ಹೇಗೆ ಬಿಹೇವ್ ಮಾಡುತ್ತೆ ಅದಕ್ಕೆ ನಾನು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಕಾರಣ ಆಗಿರ್ತೀನಿ. ಸೊ ಅದು ನನಗೆ ಬಹಳ ಖುಷಿ ಆಯಿತು. ಎಲ್ಲ ಪಾತ್ರಗಳಿಗೂ ಇಷ್ಟು ಇಂಪಾರ್ಟೆನ್ಸ್ ಇದೆ. ಫೈನಲಿ ಕತೆ ನೋಡಬೇಕಾದ್ರೆ ಶಿವಣ್ಣ ಅಲ್ಲ ಅಂದರೆ ಈ ಪಾತ್ರ ಯಾರು ಮಾಡಬೇಕು ಅಂದರೆ ಯಾರೂ ಕಾಣಿಸೋಕ್ಕೆ ಸಾಧ್ಯನೇ ಇಲ್ಲ. ಉಪೇಂದ್ರ ಸರ್ ಅಲ್ಲ ಅಂದರೆ ಆ ಪಾತ್ರ ಯಾರು ಮಾಡಬೇಕು ಅಂತ ಕೇಳಿದ್ರೆ ಯಾರೂ ಕಾಣಿಸೋಕ್ಕೆ ಸಾಧ್ಯನೇ ಇಲ್ಲ. ಅದು ಇದೆಯಲ್ವಾ, ರಿಪ್ಲೇಸ್ ಮಾಡೋಕೆ ಆಗದಿರೋ ಥರದ ಇಂಪ್ಯಾಕ್ಟ್ ಕೊಡುವಂಥ ಇಬ್ಬರು ಕಲಾವಿದರು, ಒಳ್ಳೆ ಪಾತ್ರ ಆ್ಯಂಡ್ ಒಳ್ಳೆಯ ಕಲಾವಿದರು. ಆ್ಯಂಡ್ ಅದು ನಂಗೆ ಖುಷಿ ಇದೆ. ಸೂಪರ್. ಶಿವಣ್ಣ, ಉಪ್ಪಿ ಅವರ ಸಿನಿಮಾಗಳ ಒಂದು ಫ್ಲೇವರು, ಅವ್ರ ಡೈರೆಕ್ಷನ್ ಸಿನಿಮಾಗಳ ಫ್ಲೇವರು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಡಿಫ್ರೆಂಟ್ಗೆ ಕೇರ್ ಆಫ್ ಅಡ್ರೆಸ್ಸೇ ಉಪ್ಪಿ ಸರು. ಸೊ ಅರ್ಜುನ್ ಜನ್ಯ ಅವ್ರು ಕೂಡ ಎಲ್ಲೋ ಒಂದು ಕಡೆ ಉಪ್ಪಿ ಅವರಿಂದ ತುಂಬ ಪ್ರಭಾವಿತರಾಗಿ ಸಿನಿಮಾ ಮಾಡಿದ್ರೆ, ಆಯ್ಕೆ ಮಾಡ್ಕೊಂಡ್ರ ಅಂತ ನಮಗೆ ಸ್ಯಾಂಪಲ್ಸ್ ನೋಡಿದ್ರೆ ಅನ್ಸುತ್ತೆ. ಇಲ್ಲ, ಉಪೇಂದ್ರ ಸ್ಟೈಲ್ ವೆರಿ ಡಿಫ್ರೆಂಟ್, ವೆರಿ ರಾ, ರಸ್ಟಿಕ್. ಬಟ್ ಇದರಲ್ಲಿ ರಸ್ಟಿಕ್ ರಾ ಇದ್ರೂ ಒಂದು ಏನಂತೀವಿ, ಒಂದು ಜೀವಾಳ ಇದೆ, ಒಂದು ಪ್ಯಾಷನ್ ಇದೆ, ಎಲ್ಲ ಕ್ಯಾರೆಕ್ಟರ್ದು ಅದರದ್ದೇ ಆದ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. 3 ಜನ ಪಾತ್ರ, ಯಾಕಂದರೆ ಅದು ವೆರಿ ಡಿಫಿಕಲ್ಟ್ ಟು ಹ್ಯಾಂಗಲ್. ಇವ್ರು ದೊಡ್ಡವರ ಅವ್ರು ದೊಡ್ಡವರ ಅನ್ನೋದು ಹೇಳೋದು. ಇದರಲ್ಲಿ ಎಲ್ಲ 3 ಪಾತ್ರ ಅಷ್ಟೇ. ಇವತ್ತೇ ರಾಜ್ಬಿ ಶೆಟ್ಟಿ ಇದಕ್ಕೆ ಈ ಇಬ್ಬರು ಬಿಟ್ಟರೆ ಇನ್ಯಾರು ಮಾಡೋಕ್ಕಾಗಲ್ಲ. ಅದೇ ಥರ ಈ ರಾಜ್ಬಿ ಶೆಟ್ಟಿನೂ ಅವ್ರು ಬಿಟ್ಟರೆ ಇನ್ಯಾರು ಮಾಡೋಕ್ಕಾಗಲ್ಲ. ಯಾಕಂದರೆ ಅದರಲ್ಲಿ ಒಂದು ಒಳ್ಳೆ ಒಂದು ಫ್ರಸ್ಟ್ರೇಷನ್ ಜೊತೆಯಲ್ಲಿ ಒಂದು ಅವ್ರದ್ದೇ ಆದ ಒಂದು ವಿಶೇಷತೆ ಇದೆ. ವೆರಿ ಡಿಫ್ರೆಂಟ್. ನನಗೆ ಒಂದು 2-3 ಸೈಡ್ ನೋಡ್ಬೇಕಾದ್ರೆ ಏನು ವೈಬ್ರೆಂಟ್ ಪರ್ಫಾರ್ಮೆನ್ಸ್ ಅಂದರೆ ರಾಜ್ ಅವ್ರದ್ದು ಸೂಪರ್, ಮೈಂಡ್ ಬ್ಲೋಯಿಂಗ್. ಯಾಕಂದರೆ ಅದು ತಿಳ್ಕೋಬೇಕದು. ಯಾಕಂದರೆ ನೀವು ಕಥೆ ನೀವು ಅಲ್ಲಿ ಬಂದು ನೋಡಿದಾಗ ನಿಮ್ಗೆ ಅನಿಸುತ್ತೆ ವೈ ಯಾಕೆ ಅದೇನು ಯಾವ ಥರ ಇದು ಏನು ಸಿಚುವೇಶನ್ ಏನು ಅದು ತಳ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಅಂಥ ವೈಬ್ರೆಂಟ್ ಪರ್ಫಾರ್ಮೆನ್ಸ್. ಅದೇ ಥರ ರಾಜ್ಬಿ ಶೆಟ್ಟಿ ಬಿಟ್ಟರೆ ನೀವು ಯಾರು ಮಾಡೋಕ್ಕಾಗ್ತಿಲ್ಲ ಈ ರೋಲ್ನ. ವೆರಿ ಡಿಫಿಕಲ್ಟ್, ತುಂಬ ಹೇಳ್ಕೊಳ್ಬೇಕಾಗ್ತಿತ್ತು. ಅದು ಅವರಾಗಿರೋದ್ರಿಂದ ಅವರು ಈಸ್ ಏಬಲ್ ಟು ಇನ್ವಾಲ್ವ್ ಇನ್ ದ ಸ್ಕ್ರಿಪ್ಟ್. ಆ್ಯಂಡ್ ಸಿನ್ಸ್ ಹೀ ಈಸ್ ಅ ಡೈರೆಕ್ಟರ್ ಹಿಮ್ಸೆಲ್ಫ್, he knows what is the relationship between him and Upendra, he and Upendra, me and Upendra. ಸೊ ನಮ್ಮಿಬ್ರಿಗೂ ಗೊತ್ತು ಯಾರು ಅಂತ, ಅವರಿಬ್ರಿಗೂ ಗೊತ್ತು ಯಾರು ಅಂತ, ನಾವಿಬ್ರಿಗೂ ಗೊತ್ತು ಯಾರು ಅಂತ. ನಮ್ಗೆ ಗೊತ್ತಾಗಬೇಕಂದ್ರೆ 20 ನೋಡಬೇಕಷ್ಟೆ. ಯಾಕಂದರೆ ಯೂಶ್ವಲಾಗಿ ಲವ್ ಟ್ರಯಾಂಗಲ್ ಅಂತ ಮಾಡ್ತೀವಿ. ಒಂದು ಹೀರೋಯಿನ್ನು ಇಬ್ಬರು ಹೀರೋಸ್ ಬರ್ತಾರೆ, ಇಲ್ಲ ಇಬ್ಬರು ಹೀರೋಯಿನ್ನು ಒಂದು ಹೀರೋ ಬರ್ತಾರೆ, ಇಬ್ಬರು ಹುಡುಗಿನೂ ಒಂದೇ. ಬಟ್ ಇದ್ರಲ್ಲಿ ಹಂಗಲ್ಲ. 3 ಜನದು, ನಾನು, ಉಪೇಂದ್ರ ಆ್ಯಂಡ್ ರಾಜ್ಬಿ ಶೆಟ್ಟಿ, ಈ 3 ಜನದ ಕ್ಯಾರೆಕ್ಟರ್ ಒಂದು ಟ್ರಯಾಂಗ್ಯುಲರ್ ಸಬ್ಜೆಕ್ಟ್. ಒಂದು ಎಲ್ಲೋದ್ರೂ ಜೊತೆಲೇ ಬರಬೇಕು, ಅಲ್ಲೇ ಸುತ್ತಬೇಕು. ಅದ್ರ ಜೊತೆಲಿ ಹಿಂದ್ಗಡೆ ಎಲ್ಲ ಒಂದು ಸರ್ಕಲ್ ಥರ ಬಂದು ಒಂದು ಪಾತ್ರಗಳು ತುಂಬ್ಕೊಳ್ಳುತ್ತೆ. ಅದೇನು ಅಂತೀವಿ ಓಡಿದ ಫ್ಯಾಂಟಸಿನ, ಇಲ್ಲ ಬೇರೆ ಲೋಕದಲ್ಲಿ ಏನೇನು ಆಡ್ಬೋದು. ಬಿಕಾಸ್ ನಿಮ್ಗೆ ಆಲ್ರೆಡಿ ಟ್ರೈಲರಲ್ಲಿ ನಿಮಗೆ ಒಂದು
60 to 50% ನಿಮಗೆ ಒಂದು ಯು ಕ್ಯಾನ್ ಗೆಸ್, ಬಟ್ ಇನ್ನು 40% ಗೆಸ್ ಮಾಡೋಕ್ಕಲ್ಲ. ಯಾಕೆ ಹಿಂಗೆ ಏನು ಅಂತ ಫಸ್ಟ್ ಮತ್ತೆ ಜನನ ಮರಣ ಅಂತ ಹೇಳ್ತೀವಿ, ಮಧ್ಯದಲ್ಲಿ ಒಂದು ಡ್ಯಾಶ್ ಅಂತ ಹೇಳ್ತಾರೆ. ಆ್ಯಂಡ್ ಇವರು ವಾಹನ ಇದು ಏನು ಒಂದು ಬೈಕ್ಲಿ ಈ ಎಮ್ಮೆ ಕೊಂಬು ಹಾಕಿರ್ತೀವಿ. ಸೊ ಆ ಥರ ಸಾಕಷ್ಟು ಒಂದು ಸ್ಮಾಲ್ ವಿಶೇಷತೆ ಬಿಟ್ಕೊಟ್ಟಿದ್ದೀವಿ. ಒಂದು ಲಾಸ್ಟ್ ಒಂದು ಹುಡುಗಿ ಒಂದು ಡ್ಯಾನ್ಸ್ ಬಂದು ನಂದೊಂದು ಹುಡುಗಿ ಫೋಟೋ ಬಂದು ಹಂಗನ್ನೋದು ಬರುತ್ತೆ, ಜಾಲಕ್ಕೆ ಬರುತ್ತೆ. ಯಾಕೆ ಏನು ಇದೇನು ರೂಪ? ಐ ಥಿಂಕ್ ಫ್ಯಾಂಟಾಸ್ಟಿಕ್ ಆರ್ಟಿಸನ್ ಆಫ್ ಎವ್ರಿಬಡಿ. ಅದು ಇಲ್ಲಿವರೆಗೂ ನೀವು ಒಂದು ಪ್ರಮೋಷನಲ್ ಸಾಂಗ್ ಅಂತ ಮಾಡಿದ ಉದ್ದೇಶನೇ ಅದು ಅನಿಸುತ್ತೆ. ನಮಗೆ ಕತೆಗೆ ಅಂದರೆ ಕತೆಗೆ ಎಲ್ಲವೂ ಪೂರಕವಾಗಿರೋದ್ರಿಂದ ಕಂಟೆಂಟ್ ಏನು ರಿವೀಲ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಪ್ರಮೋಷನಲ್ ಸಾಂಗ್ ಮಾಡಿದ್ರಿ ಅನ್ಸುತ್ತೆ. ನಿಮಗೆ ಅಲ್ಲೇ ಕಂಟೆಂಟ್ ಇದೆ ಗೊತ್ತಾಗ್ತಿಲ್ಲ ಅಷ್ಟೇ. ನಿಮಗೆ ನೀವು ಆಳ್ವಾಗಿ ನೋಡಿ ಇನ್ನೊಂದು ಸತಿ ಆ ಸಾಂಗ್ನ ಎವ್ರಿಬಡಿ, ದೆನ್ ಯು ನೋ ಮೈ ಗಾಡ್ ಸಮಥಿಂಗ್ ಇಸ್ ದೇರ್. ಓಕೆ, ಅಲ್ಲೊಂದು ಬೇರೆ ಲೋಕ ಇದೆ, ಬೇರೆ ಜನಾಂಗ ಬರ್ತಾರೆ, ಓಕೆ, ಗೆಟೋ ಕಿಡ್ಸ್ ಅಂತ ಬರ್ತಾರೆ, ಓಡ್ತಾರೆ, ಇನ್ನೊಬ್ರು ಫಾಲೋ ಮಾಡ್ತಾರೆ, ಇನ್ನೊಬ್ರು ಹುಲಿ ಜೊತೆ ಹುಲಿಯಾಗಿ ಬರ್ತಾರೆ. ಸೊ ಅದರಲ್ಲೇ ಇದೆ, ಅದರಲ್ಲಿ ಅಣ್ಣ ಹೊತ್ತಲ್ಲಿ ಏನೋ ಹಿಂಟ್ ಕೊಡ್ತಾ ಇದ್ದಾರೆ. ಹಿಂಟ್ ಕೊಡೋದು ಬೇಡಮ್ಮ, ಇಟ್ಸ್ ಕಾಮನ್. ಒಂದೊಂದ್ಸತಿ ಆ ವರ್ಡ್ಸು, ಲಿರಿಕ್ಸ್ ನೋಡಿ. ಎಸ್ ರಾಜ್ ಸರ್, ಈ ಸಿನಿಮಾದಲ್ಲಿ ಶಿವಣ್ಣ ಅವ್ರಿಗೆ ಮತ್ತು ಉಪ್ಪಿ ಸರ್ಗೆ ಇಬ್ರಿಗೂ ಒಳ್ಳೆ ಗೆಟಪ್ಸ್ ಇದೆ. ಬಟ್ ನಾವು ಒಂದು ಮೊಟ್ಟೆಯ ಕಥೆಯಲ್ಲಿ ರಾಜ್ಬಿ ಶೆಟ್ಟಿ ಅವ್ರನ್ನ ಹೇಗೆ ಕಂಡಿದ್ದೀವೋ ಆ ಹಳೆ ರಾಜ್ಬಿ ಶೆಟ್ಟಿ ಅವ್ರು ನಮಗೆ ಆ ಥರ ರಿಯಲ್ಲಾಗಿ ಕಾಣಿಸ್ತಾರೆ. ರಿಯಾಲಿಟಿ ಅದೇ ಇದರಲ್ಲಿ 3 ಡೈಮೆನ್ಷನ್ಗಳು ಇದೆ ಅಂತ ನಾನು ಯಾವತ್ತು ಹೇಳ್ತಾ ಇದ್ದೆ. ಅಂದರೆ ಒಂದು ಏನಿದೆ ರಿಯಾಲಿಟಿ, ಅದು ಅದರ ಜೊತೆಗೆ ಒಂದು ಸಿನಿಮ್ಯಾಟಿಕ್ ಮೂಮೆಂಟ್ಸು. ಸೊ ಅದೊಂದು ಕಡೆ ಆದರೆ, ಇನ್ನೊಂದು ಕಡೆ ಆ್ಯಕ್ಚುಲಿ ಫ್ಯಾಂಟಸಿ. ಈ 3 ಎಲಿಮೆಂಟ್ಗಳನ್ನು ಒಬ್ಬೊಬ್ಬರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಲಾಸ್ಟಿಗೆ ಎಲ್ಲ ಕೂಡ ಒಟ್ಟಾಗುತ್ತೆ. ಐ ಥಿಂಕ್ ದಟ್ ಈಸ್ ದ ಐಡಿಯಾ. ಆ್ಯಂಡ್ ಈ ಪಾತ್ರ ಮಾಡಬೇಕಾದ್ರೆ ಕೂಡ ಅವನ ಪಾತ್ರವು ತುಂಬ ಸಾಮಾನ್ಯವಾಗಿರಬೇಕು. ಅವನು ಒಂದು ಮೊಟ್ಟೆಯ ಕಥೆಯಲ್ಲಿ ನಾನು ಪ್ಲೇ ಮಾಡಿದ ರೋಲ್ ಕೂಡ ತುಂಬ ಸಾಮಾನ್ಯವಾಗಿದ್ದ ಅವನು. ಹಾಗಾಗಿ ಆ ಸಾಮಾನ್ಯತೆ ಈ ಪಾತ್ರದಲ್ಲಿ ಇರಬೇಕು ಅಂತ ಅರ್ಜುನ್ ಜನ್ಯ ಅವರು ಆ ಥರನೇ ಡಿಸೈನ್ ಮಾಡಿದ್ರು. ಸೊ ಹಾಗಾಗಿ ನಾನು ಅದನ್ನೇ ಪ್ಲೇ ಮಾಡಬೇಕಾಯ್ತು. ಟೀಸರಲ್ಲಿ ಒಂದು ಡೈಲಾಗ್ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ತುಂಬ ಮೀನಿಂಗ್ಫುಲ್ ಡೈಲಾಗು. ಮನುಷ್ಯನಿಗೆ ಸತ್ತ ಮೇಲೆ ತುಂಬ ಪ್ರೀತಿ ತೋರಿಸ್ತಾರೆ, ಅದೇ ಬದುಕಿದ್ದಾಗ ಯಾಕೆ ತೋರಿಸಲ್ಲ ಅಂತಕ್ಕಂಥದ್ದು. ಸೊ ಆ ಕೊಟೇಶನ್ ಬಗ್ಗೆ ನಿಮ್ಮ ಒಂದು ಒಪಿನಿಯನ್? ಸತ್ ಮೇಲೆ ಪ್ರೀತಿಸೋದಕ್ಕೆ ಭಾಳ ಸುಲಭ. ಯಾಕಂದರೆ ಅವನು ಮತ್ತೆ ನಮ್ಮನ್ನು ಅಫೆಂಡ್ ಮಾಡೋದಕ್ಕೆ, ಇನ್ಸಲ್ಟ್ ಮಾಡೋದಕ್ಕೆ, ಹರ್ಟ್ ಮಾಡೋದಕ್ಕೆ ಆಗಲ್ಲ. ಬದುಕಿದ್ದಾಗ ಕಷ್ಟ. ಯಾಕಂದರೆ ನಾನು ನಿಮ್ಮನ್ನು ಪ್ರೀತಿಸ್ತೀನಿ, ನೀವೇನೋ ಮಾತಾಡೋದು ನಂಗೆ ಹರ್ಟ್ ಆಗುತ್ತೆ, ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೋತೀನಿ, ನೀವು ಅದನ್ನು ನೆರವೇರ್ಸೋಕ್ಕಾಗಲ್ಲ. ಸತ್ ಮೇಲೆ ಅದೇನು ಮಾಡಬೇಕು ಅಂತಿಲ್ಲ ಅಲ್ವಾ? ಹಾಗಾಗಿ ಇರಲ್ವಲ್ಲ. ಹೌದು, ಏನು ಮಾಡಲ್ಲ ಅವನು. ಅದಕ್ಕೆ ಹೇಳಿದ್ರು ರಾಜ್ಬಿ ಶೆಟ್ರು ನೀವು ಅದರಿಂದಾಗಿ ನಾವು ಸರಸ್ವತಿ ಪುತ್ರರು ಅಂತ ಉಪೇಂದ್ರ ಎಲ್ಲ ನನ್ನ ಸಪೋರ್ಟ್ಗೆ ಇಲ್ಲ ಕಾಲ ಎಳೆಯೋದು ಆ ಕಾರಣದಿಂದ ಅನ್ಸುತ್ತೆ. ಶಿವಣ್ಣ, ನಿಮಗೂ ಸೇಮ್ ಕ್ವಶನ್ನೇ ಕೇಳೋದಾದರೆ, ಸತ್ ಮೇಲೆ ಪ್ರೀತಿ ಜಾಸ್ತಿ ಕೊಡ್ತಾರೆ ಎಲ್ಲರೂ, ಬದುಕಿದ್ದಾಗ ಯಾಕೆ ಆ ಪ್ರೀತಿ ತೋರಿಸಲ್ಲ ಅನ್ನೋದು. ಅಂದರೆ ಈಗ ಯಾರೇ ಆಗಲಿ ಸತ್ತೋದಾಗ ಬದುಕಿದ್ದಾಗಲೇ ಈ ಪ್ರೀತಿ ತೋರಿಸಿದ್ರೆ ಏನಾಗ್ತಿತ್ತಪ್ಪ ಅಂತ ಜನರಲ್ ಆಗಿ ಮಾತಾಡ್ತವೆ ಹಳ್ಳಿ ಕಡೆ ಯಾರಾದ್ರು ತೀರೋದಾಗ. ಬದುಕಿರ್ಬೇಕಾದ್ರೆ ಏನು ಐಡೆಂಟಿಫೈ ಮಾಡಲ್ಲಮ್ಮ, ಓನ್ಲಿ ಒಂದನ್ನು ಮಾತ್ರ ಐಡೆಂಟಿಫೈ ಮಾಡ್ತಿರ್ತಾರೆ, ವ್ಯಕ್ತಿತ್ವನ ಐಡೆಂಟಿಫೈ ಮಾಡಲ್ಲ. ಮನುಷ್ಯನ ಮಾತ್ರ ಐಡೆಂಟಿಫೈ ಮಾಡ್ತಾರೆ. ಸತ್ ಮೇಲೆ ಮನುಷ್ಯ ಆ್ಯಂಡ್ ವ್ಯಕ್ತಿತ್ವ ಎರಡನ್ನೂ ಐಡೆಂಟಿಫೈ ಮಾಡ್ತಾರೆ. ಅದನ್ನು ಇರಬೇಕಾದ್ರೆ ತೋರಿಸಿ ಅದನ್ನು ಅಂತ. ಹೋದ್ಮೇಲೆ ಎಲ್ಲ ಕೊಡಿ ಏನು ಪ್ರಯೋಜನ? ಇರಬೇಕಾದ್ರೆ ಕೊಡಿ, ಆ ಜೀವಕ್ಕೊಂದು ಬೆಲೆ ಸಿಗುತ್ತೆ. ಆವಾಗ ಬೆಲೆ ಇಲ್ಲ ಅಂತಲ್ಲ, ಆವಾಗ ಇನ್ನೂ ಆ ಬೆಲೆ ಹೆಚ್ಚುತ್ತೆ. ಇರಬೇಕಾದ್ರೆ ತೋರಿಸ್ತಾರೆ ಪ್ರೀತಿನ, ಸತ್ ಮೇಲೂ ಇನ್ನೂ ಡಬಲ್ ಆಗುತ್ತೆ. ಅದು ಬೇರೆ ರೂಪ ತಗೊಳುತ್ತೆ. ಇವಾಗ ರೂಪ ತಗೊಳ್ಳಿಲ್ವ ಅಂತ ಕೇಳಬೇಡಿ, ಜನರಲ್ಲಾಗಿ ಹೇಳೋದು. ಒಂದು ಸೇಯಿಂಗ್ ಇದೆ, ಅಯ್ಯ ಯಾಕ್ರೆ ಬದುಕಿರ್ಬೇಕಾದ್ರೆ ತೋರಿಸಿ ಪ್ರೀತಿನ ಸತ್ ಮೇಲೆ ತೋರಿಸ್ತೀರಾ? ಬದುಕಿರ್ಬೇಕಾದ್ರೆ ತೋರಿಸಿ, ಹೋದ್ಮೇಲೆ ಅಯ್ಯೋ ಅಯ್ಯೋ ಯಾಕೆ? ಅವಾಗ ಇಟ್ ಬಿಕಮ್ ಕಾಮನ್, ಯೂನಿವರ್ಸಲ್ ಆಗಿರುತ್ತೆ. ಮನುಷ್ಯನ ಸೈಕಾಲಜಿನೇ ಹಾಗೆ ಅನಿಸ್ಬಿಡುತ್ತೆ. ಇಲ್ಲ, ಅದಕ್ಕಂತ ನಾ ಸಾಯಕ್ಕೆ ಇಷ್ಟಪಡಲ್ಲಮ್ಮ, ಸಾರಿ. ನೀವು ಮಿಸ್ಟರ್ ಮೃತ್ಯುಂಜಯ ಅಣ್ಣ ಹಂಗಲ್ಲ. ಯಾಕಂದ್ರೆ ಮಮ್ಮ ದೇವ್ರು ನಮ್ಮಿಂದ ಆಗ ಕೆಲಸಗಳು ಜಾಸ್ತಿ ಇರುತ್ತಮ್ಮ. ವೆರಿ ಟ್ರೂ. ನಮ್ಮಿಂದ ಇನ್ನೊಬ್ರಿಗೆ ಬದುಕು ಕಟ್ಕೊಡೋಕ್ಕಾದ್ರೆ ನಾವು ಅದನ್ನು ತಡಿಬಾರ್ದು, ಕಟ್ಕೊಡ್ತಾ ಹೋಗೋಣ ಬಿಡಮ್ಮ. ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿ ಕಟ್ಕೊಡ್ತಾ ಹೋಗೋಣ ಬಿಡಮ್ಮ. ನಾವೊಬ್ಬರೇ ಬದುಕಬೇಕಂತಲ್ಲ, ಸ್ವಾರ್ಥ ಇರಬಾರ್ದು ಬದುಕಲಿ, ನಿಸ್ವಾರ್ಥವಾಗಿ ಬದುಕಬೇಕು. ಇವಾಗ ಅಪ್ಪಾಜಿ ಬದುಕಬೇಕಾದ್ರೆ ಎಷ್ಟು ನಿಸ್ವಾರ್ಥವಾಗಿ ಬದುಕಿದ್ರು. ಅದು ಅವ್ರಿಗೋಸ್ಕರ ಬದುಕಿಲ್ಲ, ಅವರು ಎಲ್ರಿಗೋಸ್ಕರ ಬದುಕಿದ್ರು, ಇಂಡಸ್ಟ್ರಿಗೋಸ್ಕರ ಬದುಕಿದ್ರು, ಜನಗಳಿಗೋಸ್ಕರ ಬದುಕಿದ್ರು, ಭಾಷೆಗೋಸ್ಕರ ಬದುಕಿದ್ರು. ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ, ಹೀರೋಯಿನ್ ಕೊರತೆ ಎದ್ದು ಕಾಣ್ತಿದೆ. ನಮ್ಗೆ ಹಂಗೆ ಅನಿಸಿಲ್ಲ, ನಮ್ಗೆ ಹಂಗೆ ಅನಿಸ್ಲಿಲ್ಲ.
ಏನಕ್ಕೆ ಅಂದರೆ ಶಿವಣ್ಣ ಉಪೇಂದ್ರ ಇಬ್ಬರು ರಾಜ್ ಬಿ ಶೆಟ್ಟಿ ಹಿಂದೆ ಬೀಳ್ತಾರೆ. ಸೊ ನೀವೇ ಹೀರೋಯಿನ್ನ ಅಂತ? ಇಲ್ಲ, ಕೌಸ್ತುಭ ಮಣಿ ಅಂತ ಒಬ್ರು ಹೀರೋಯಿನ್ ಇದ್ದಾರೆ. ಓಕೆ. ಸೊ ಹೀರೋಯಿನ್ ಇದ್ದಾರೆ. ಐ ಥಿಂಕ್ ಒಂದು ಸಿನಿಮಾಗೆ ಹೀರೋ ಬೇಕಾ ಹೀರೋಯಿನ್ ಬೇಕಾ ಇದರಲ್ಲಿ ನೋಡಿದ್ರೆ ಹೀರೋಗಳು ಇದಾರ ಅನ್ನೋ ಪ್ರಶ್ನೆ ಆಗುತ್ತೆ. ಯಾರ ಹೀರೋಗಳಲ್ಲ, ಪಾತ್ರಗಳಿದ್ದಾರೆ. ಪಾತ್ರಗಳಲ್ಲಿ ಹೀರೋಯಿಸಮ್ ಇದೆ, ಅವರವರ ಗಳಿಗೆಗೆ ಅವರವರ ಹೀರೋಗಳು ಆಗ್ತಾರೆ. ಐ ಥಿಂಕ್ ಅದನ್ನ ಬಿಟ್ರೆ ಅದೇ ಆ ಕತೆ ಹೇಳುವಂಥ ಶೈಲಿ ಭಿನ್ನವಾಗಿದೆ. ಆ ಕತೆ ಹೇಳುವಂಥ ಶೈಲಿ ಭಿನ್ನವಾಗಿದ್ದಾಗ ಯಾರ ಅಗತ್ಯ ಇದ್ದಾರೆ ಅದನ್ನ ಸೇರಿಸ್ಕೋಬೇಕಾಗುತ್ತೆ. ಈಗ ಗರುಡ ಗಮನ ಋಷಭವಾಹನದಲ್ಲಿ ಹೀರೋಯಿನ್ಗಳ ಅಗತ್ಯ ಇರಲಿಲ್ಲ, ಆ ಕಾರಣದಿಂದ ಇರಲಿಲ್ಲ. ಇದರಲ್ಲಿ ಅಗತ್ಯ ಇದೆ, ಆ ರೋಲ್ನ ಅವ್ರು ಪ್ಲೇ ಮಾಡ್ತಾರೆ. ಅದನ್ನ ಬಿಟ್ಟು ಅರ್ಜುನ್ ಜನ್ಯ ಅವರು ತುಂಬಾ ಬೇರೆ ರೀತಿ ಡಿಸೈನ್ ಮಾಡಿರೋ ಕಾರಣದಿಂದಾಗಿ ನಿಮಗೆ ಕೊರತೆ ಕಾಣಿಸಲ್ಲ. ಹಾಗಂತ ಸುಧಾರಾಣಿ ಅವರಿದ್ದಾರೆ. ಸೊ ಅದೆಲ್ಲ ಇದೆ, ಎಲ್ಲದೂ ಇದೆ. 1992ನಲ್ಲಿ ಮಿಡಿದ ಶ್ರುತಿಯಲ್ಲಿ ಶಿವಣ್ಣ ಅವರು ಒಂದು ಹೆಣ್ಣಾಗಿ ಕ್ಯೂಟಾಗಿ ಕಾಣಿಸ್ಕೊಂಡಿದ್ರು, ಚೆಲುವೆಯಾಗಿ. ಅದಾದಮೇಲೆ 1996ಅಲ್ಲಿ ಅಣ್ಣವರ ಮಕ್ಕಳು ಸಿನಿಮಾದಲ್ಲಿ ರೆಡ್ ಚೂಡಿದಾರದಲ್ಲಿ ತುಂಬ ಅದ್ಭುತವಾಗಿ ಕಾಣಿಸ್ಕೊಂಡಿದ್ರಿ. ಈಗ ಅಗೈನ್ ರೆಡ್ ಸ್ಯಾರಿಯಲ್ಲಿ ಒಬ್ಬ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿ ಕಾಣಿಸ್ಕೊಂಡಿದ್ದೀರ. ಚೆಲುವೆ ನಿನ್ನ ನೋಟ ಚೆನ್ನ ಅಂತ. ಅದರ ಮರ್ಮ ಏನು ಶಿವಣ್ಣ? ಎಲ್ಲ ದೈವಲೀಲ ಅಷ್ಟೇ. ಏನು ಎಲ್ಲ ದೈವಲೀಲೆ. ಎಸ್. ನಿಮಗೆ ಸಿನಿಮಾದಲ್ಲಿ ಶಿವಣ್ಣದ ಈ ಥರದೊಂದು ರೋಲ್ ಇರುತ್ತೆ ಅಂತಂದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ? ಫಸ್ಟ್ ಇದ್ದ ರೋಲೇ ಅವ್ರದ್ದು, ಆಮೇಲೆ ಬೇರೆ ಎಲ್ಲ ಪಾತ್ರಗಳು ಕೂಡ ಫೈನಲ್ ಆಗ್ತಾ ಬಂದಿದ್ದು. ನನಗೆ ಫಸ್ಟ್ ದಿವಸ ನಾನು ಸೆಟ್ಟಿಗೆ ಬಂದಾಗ ಅಲ್ಲಿಂದ ಬಂದರು ಅವರು, ವೈಟ್ ಕಲರ್ ಒಂದು ಕೋಟ್ ಥರ ಹಾಕ್ಕೊಂಡು ಬಂದಾಗ ನನಗೆ ಎಷ್ಟು ಖುಷಿ ಆಯ್ತಂದರೆ ನಾನು ಕೈ ಹಿಡ್ಕೊಂಡು ಹಿಡಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿ ಒಂದು 5 ಸಲ ಹೇಳಿದೆ ನಾನು, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು. ಯಾಕಂದರೆ ಆ ಪಾತ್ರಕ್ಕೊಂದು ಆ ಒಂದು ಏನು ಆ ವೈಟೇಜ್ ಇದೆ. ಅದನ್ನು ನಿಭಾಯಿಸೋದಕ್ಕೂ ಕೂಡ ಕಲಾವಿದನಲ್ಲೂ ಯಾರೋ ಒಬ್ರು ಹೊಸಬ್ರು ಬಂದ ತಕ್ಷಣ ಅದು ಆಗಲ್ಲ. ಅದನ್ನ ಬಹಳ ಚೆನ್ನಾಗಿ ನಿಭಾಯಿಸಿದ್ರು. ಅದನ್ನ ನೋಡೋದು ನಮ್ಮ ಭಾಗ್ಯ. ಐ ಥಿಂಕ್ ಈ ಥರದ ಪಾತ್ರಗಳನ್ನ ಮಾಡೋದು ಆ್ಯಂಡ್ ಅಲ್ಲೇ ಫಸ್ಟ್ ಆಡಿಯನ್ಸ್ ಆಗಿ ಅದನ್ನ ನೋಡೋದು, ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ಶಿವಣ್ಣ, 1992ನಲ್ಲಿ ನೀವು ಆ ಥರದೊಂದು ಹೆಣ್ಣು ಗೆಟಪ್ಪಲ್ಲಿ ಕಾಣಿಸ್ಕೊಂಡಾಗ ಎಷ್ಟು ಕ್ಯೂಟ್ ಆಗಿದ್ರು, ಇವತ್ತಿಗೂ ಅದೇ ಕ್ಯೂಟ್ನೆಸ್ ಎದ್ದು ಕಾಣಿಸ್ತಾ ಇದೆ. ನಾನು ನಿಮ್ಮನ್ನು ಮೆಚ್ಚಕ್ಕೆ ಹೇಳ್ತಾ ಇಲ್ಲ, ಟು ಬಿ ಹಾನೆಸ್ಟು ತುಂಬ ಚೆನ್ನಾಗಿದೆ. ಎಷ್ಟು ಅವರ್ ಮೇಕಪ್ ಮಾಡೋಕ್ಕೆ ತಗೋತಾ ಇತ್ತು ಅಂತ? 3 hours ಆಗೋದು. 3.5 hours. ನೀವು ಒಪ್ಪಿದ್ದೆ ಈಗ ಆ ಪಾತ್ರಕ್ಕೆ ಅಂತ? ಯಾವುದಾದ್ರೂ ಪಾತ್ರ ನಮ್ಮ ಮಾಡಬೇಕಷ್ಟೇ. ಅದು ಎಲ್ಲರಿಗೂ ಸಿಗಲ್ಲಮ್ಮ. ಇಟ್ಸ್ ಅ ವೆರಿ ರೇರ್ ಥಿಂಗ್ ದಟ್ ವಿ ಗೆಟ್ ಅನ್ ಆಪರ್ಚುನಿಟಿ ಟು ಬಿ ಲೈಕ್ ದಟ್. ಸೊ ಹಂಗೆ ಬಂದಾಗ ಟು ಬಿ ಲೈಕ್ ದಟ್ ವಿ ಶುಡ್ ಬಿ ವೆರಿ ಪ್ರೌಡ್ ಟು ಬಿ. ಸೊ ಅದಕ್ಕೋಸ್ಕರ ನಾವು ಇರಲೇಬೇಕಾಗುತ್ತೆ ಅನ್ನೋದಕ್ಕಿಂತ ಇರೋದ್ರಲ್ಲಿ ಒಂದು ಮಜಾ ಇದೆ. ಯಾಕೆ ಎಲ್ಲ ಡಿಫಿಕಲ್ಟಿನೂ ಗೊತ್ತಾಗಬೇಕಮ್ಮ. ಹೆಣ್ಣು ವೇಷ ಹಾಕೋದು ಅಷ್ಟು ಈಸಿ ಅಲ್ಲಮ್ಮ. ಅದಕ್ಕೊಂದು ನಡೆನೇ ಬೇರೆ ಥರ ಬೇಕಾಗುತ್ತೆ. ನಾವು ಏನು ಹಾಕ್ಬಿಟ್ಟು ಬಂದರೆ ಬೇರೆ ಥರ ನಡಿಬಾರ್ದು. ಅಂದರೆ ಅದರದ್ದೇ ಆದ ಒಂದು ದ ಕ್ಯೂಟ್ನೆಸ್, ಗ್ರೇಸ್ ಬೇಕು ಅದಕ್ಕೆ. ವಿ ಹ್ಯಾವ್ ಟು ಥಿಂಕ್ ಲೈಕ್ ದಟ್. ವಿ ಹ್ಯಾವ್ ಸೀನ್ ಅಪ್ಪಾಜಿ ಹಾಕಿದ್ದು ನೋಡಿದ್ದೀವಿ. ಆಮೇಲೆ ವಿಷ್ಣುವರ್ಧನ್ ಅವರು ಅದು ಹಾಕಿಲ್ಲ ಆ್ಯಕ್ಚುಲಾಗಿ, ಬಟ್ ಈ ಒಂಥರ ಆ ರೀತಿ ಒಂದು ಮಾಡಿದ ಒಂದು ಸಿನಿಮಾದ ಕಾಮಿಡಿ ಸಿನಿಮಾದಲ್ಲಿ ತುಂಬ ಅದನ್ನು ನೋಡ್ತೀವಿ. ಅದೆಲ್ಲ ವಿ ಆಲ್ ಲೈಕ್ಡ್ ಇಟ್. ಆಮೇಲೆ ಅಮಿತಾಬ್ ಬಚ್ಚನ್ ಅವ್ರು ಹಾಕಿದ್ದಾರೆ. ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಬಿಡಬಾರ್ದು. ಆ್ಯಸ್ ಅನ್ ಆರ್ಟಿಸ್ಟು ನೀವು ಎಷ್ಟೇ ದೊಡ್ಡ ಸ್ಟಾರ್ ಆದರೂ ಆ ಮಾತು ನೀವು ಹೇಳೇ ಹೇಳ್ತೀರಾ. ಅಂದರೆ ನಾವೊಬ್ಬ ಕಲಾವಿದರಾಗಿ ಒಂದು ಪಾತ್ರಕ್ಕೆ, ನಮಗೆ ಬಂದಿರತಕ್ಕಂಥ ಪಾತ್ರಕ್ಕೆ ಜೀವ ತುಂಬಬೇಕು ಅಂತಕ್ಕಂಥದ್ದು. ಅದರ ಹೊರತಾಗಿ ಶಿವಣ್ಣ ಅವರು AK-47 ಸಿನಿಮಾದಲ್ಲಿ ಒಂದು ಅಂಡರ್ವೇರಲ್ಲಿ ಸ್ಟೇಷನಲ್ಲಿ ಏಟುಗಳು ತಿನ್ನುವಂಥದ್ದು, ಅದು ಸಾಂಗೇ ಇದೆ. ನಾನು ಕನ್ನಡದಕ್ಕಂಥ ಸಾಂಗು. ಸೊ ನೀವು ಆ ಥರದ ಯಾವುದೇ ಪಾತ್ರಕ್ಕೆ ಹೆಸಿಟೇಟ್ ಮಾಡಿದೆ ಅದಕ್ಕೆ ಜೀವ ತುಂಬುವಂಥ ಕಾರ್ಯ ನೀವು ಮಾಡ್ತಾ ಬರ್ತಿದ್ರ ದಶಕಗಳ ಕಾಲದಿಂದಲೂ ಕೂಡ. ಏನೇ ಸಿನಿಮ್ಯಾಟಿಕ್ ಮಾಡಿದ್ರೂ, ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊಂಡು ಸಿನಿಮ್ಯಾಟಿಕ್ ಮಾಡಿದ್ರೂ, ಒಂದು ನ್ಯಾಚುರಲ್ ಗ್ರೌಂಡ್ ಅಂತ ಬಂದಾಗ ಪೊಲೀಸು ಸಿಸ್ಟಮ್ಗೆ ಹಂಗೆ ಇರಬೇಕು, ಹಂಗೆ ಬಿಹೇವ್ ಮಾಡಬೇಕು. ಅದು ಫಸ್ಟ್ ಉಪೇಂದ್ರನೇ ಮಾಡಿದ್ದು. ಓಮ್ಲಿ ಅಂತ ಉಪೇಂದ್ರ ಬಂದ್ಬಿಟ್ರು. ಉಪೇಂದ್ರ ಅವರೇ ಫಸ್ಟು ಆ ಸ್ಟೇಷನ್ಲಿ ಹಿಂಗಿರುತ್ತೆ ಮಾಡ್ಬೋದಾ. ನಾ ಇಮಿಡಿಯೇಟಾಗಿ ಅವ್ರಿಗೆ ಹೇಳ್ತಾ ಬರ್ತಾರೆ, ಆಲ್ರೆಡಿ ಬಿಚ್ಚಿಬಿಟ್ಟಿದೆ ಗೊತ್ತೆ. ಸಿ ದಟ್ ಈಸ್ ಅ ವೇ ಅಂತ ಹೇಳ್ಬೇಕಾರೆ ವಿ ಹ್ಯಾವ್ ಟು ಅಲ್ಲಿ ಬಂದ್ಬಿಟ್ಟು ನಾವು ಇಲ್ಲ ಹಂಗಲ್ಲ. ನೋ, ವಿ ಹ್ಯಾವ್ ಟು ಬಿಹೇವ್ ಲೈಕ್ ದಟ್. ಎಲ್ಲದಕ್ಕೂ ಒಂದು ಗಟ್ಸ್ ಬೇಕಮ್ಮ, ಅಷ್ಟೇ. ಅಕ್ಸೆಪ್ಟ್ ಮಾಡೋಕ್ಕೆ ಒಂದು ಗಟ್ಸ್ ಬೇಕು. ಅಕ್ಸೆಪ್ಟ್ ಮಾಡಿದ್ಮೇಲೆ ನಾವು ಅಕ್ಸೆಪ್ಟ್ ಮಾಡಿದ್ರೆ ಜನ ಅಕ್ಸೆಪ್ಟ್ ಮಾಡೋದು. ನಾವು ಅಲ್ಲೇ ನಾವೇ ಅಕ್ಸೆಪ್ಟ್ ಮಾಡದೆ ಹೋದರೆ ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ? ವೆರಿ ಟ್ರೂ, ವೆರಿ ಟ್ರೂ, ಸತ್ಯವಾದ.
ಅದಕ್ಕೆ ನಾವು ವಿಪಿನ್ ಹೇಳಿದ ತಕ್ಷಣ ಲಾಜಿಕಲ್ ಎಸೆನ್ಸ್ ಅಲ್ಲಿ ನೋಡೋಕ್ಕೆ ಇಷ್ಟ ಆ ಸ್ಟಿಲ್ ಹೆಂಗಿದೆ ಇನ್ನು ಓಮ್ಲಿ ಇನ್ನೂ ನಂಗೆ ಚೆನ್ನಾಗಿ ಜ್ಞಾಪಕ ಹಿಂಗೆ ಕೂತಿರ್ತೀನಿ ಹಿಂಗೆ ಕೂತಿರ್ತೀನಿ ಅದು ನೋಡ್ತಾ ಇದ್ದರೆ ನಮಗೇನು ಅಯ್ಯೋ ಏನೇ ಇಷ್ಟು ಸಿ ದೋಸ್ ಥಿಂಗ್ಸ್ ವಿ ಶುಡ್ ನಾಟ್ ಮಿಸ್ ಅಲ್ವಾ ಆಪರ್ಚುನಿಟಿ ಅದು ಬರೀ ಸನ್ನಿವೇಶ ಅದೊಂದು ಅದಾದಮೇಲೆ ಇದ್ರಲ್ಲಿ ಮಾಡಿದೆ AK-47 ಅದಾದಮೇಲೆ ಅದಕ್ಕೆ ಮುಂಚೆ ಇದರಲ್ಲಿಲ್ಲ ಏನು ಮೋಡದ ಮರೆಯಲ್ಲಿ ಬಿತ್ತು ಬಟ್ ಅದರಲ್ಲಿ ಇಟ್ ಈಸ್ ಇನ್ನೂ ಕನ್ವಿಕ್ಟ್ ಆಗಿರಲ್ಲ ಅದು ಬಂದು ಡೌಟ್ಲಿ ಬಂದು ಹಾಕಿರ್ತಾರೆ ಅಷ್ಟೇ. ಇನ್ನೊಂದು ಯಾವುದೋ ಒಂದು ಸಾಂಗಲ್ಲಿ ಶಿವ ಸಾಂಗಲ್ಲಿ ಬೂದಿ ಹಚ್ಕೊಂಡು ಅದೊಂದು ಅದು ಲಂಗೋಟ ಅದು ಬೇರೆ ಇದು ದಿಸ್ ಇಸ್ ಕಂಪ್ಲೀಟ್ಲಿ ನ್ಯಾಚುರಲ್ ಫ್ಲೋ ಬರಬೇಕು. ಅದು ಬಂದ್ಬಿಟ್ಟು ಒಂದು ಅಗೋರ ವೇಷದಲ್ಲಿ ಹೋಗ್ತೀವಿ. ಬಟ್ ಇಟ್ಸ್ ಆಲ್ ಅಪರ್ಚುನಿಟಿ ವಿ ಹ್ಯಾವ್ ಟು ಬಿಲೀವ್ ಮಾಡಬೇಕಮ್ಮ ಅಷ್ಟೇ. ನಾವು ಹಂಗೆ ಕಾಣಿಸಲ್ವ ನೋ ಶುಡ್ ಗೋ. ಅವಾಗ ಏನು ಗೊತ್ತಾ, ಏನೇ ಇದ್ರೂ ನಾವು ಆನೆಸ್ಟಾಗಿ ಇದ್ದಾಗ ಅದು ಜನಗಳಿಗೆ ಕಾಣುತ್ತೆ. ಆನೆಸ್ಟೇ ಮಾಡಬೇಕು, ಆನೆಸ್ಟೇ ಅಕ್ಸೆಪ್ಟ್ ಮಾಡಬೇಕು ಫಸ್ಟು. ಇಲ್ಲ ಡೌಟ್ಲಿ ಅರ್ಧಂಬರ್ಧ ಇದು ಮಾಡಿಬಿಟ್ರೆ ಹೋಗ್ಬಿಡುತ್ತೆ ಅಂತ ಮಾಡಬಾರ್ದು. ಆ ಪಾತ್ರಕ್ಕೆ ಬೇಕು ಕಣೆ ಅಂತ ಮಾಡಬೇಕು. ಕರೆಕ್ಟಲ್ವಾ ಒಪಿನಿಯನ್? ಹಂಗೆ ನೋಡಿದ ತಕ್ಷಣ ಸಿಕ್ಸ್ ಪ್ಯಾಕ್ ಇದೆ ಕಣ, ನೋ ದಟ್ಸ್ ನಾಟ್ ದ ಸಿಕ್ಸ್ ಪ್ಯಾಕ್ ಡಸಂಟ್ ಸ್ಪೀಕ್ ದೇರ್. ಅಲ್ಲಿ ಡೈರೆಕ್ಟರ್ ಏನು ಅನ್ಕೊಂಡಿದ್ದ ಆ ಕಾನ್ಸೆಪ್ಟ್ ಸ್ಪೀಕ್ ಮಾಡುತ್ತೆ ಹೊರತು ಸಿಕ್ಸ್ ಪ್ಯಾಕ್ ಇಟ್ ಡಸಂಟ್. ಅದನ್ನು ಮಾಡಿ ತೋರಿಸಿದ್ರಿ ನೀವು. 50ರ ಹರೆಯದಲ್ಲೂ ಕೂಡ ಸಿಕ್ಸ್ ಪ್ಯಾಕ್ ಮಾಡ್ಬೋದು ಅನ್ನೋದನ್ನ ಅದು ಆಮೇಲಿನ ಪ್ರಶ್ನೆ. ಕಮಿಂಗ್ ಟು ವಾಸುಗೆ ಬರೋಣಮ್ಮ, ಅದು ಆನೆಸ್ಟಾಗಿ ಒಪ್ಕೊಂಡ್ಬೇಕು. ಆ್ಯಕ್ಚುಲಿ ಅದರಿಂದ ಹೋಗುತ್ತೆ ಅಂತಲ್ಲ, ಆ ಪಾತ್ರಕ್ಕೆ ಬೇಕಾವಾಗ ಒಪ್ಕೊಂಡು ಮಾಡಬೇಕು, ಮನಸ್ಸಾರೆ ಮಾಡಬೇಕು. ಅದರಿಂದ ಸಿನಿಮಾ ಅಂತಲ್ಲ. ಓಮ್ ಅದರಿಂದ ಇಲ್ಲ, ಯಾವುದ್ಯಾವುದು ಎಷ್ಟೋ ಇದರಿಂದ ಇದೆ ಓಮು. ಅದಕ್ಕೆ ಓಮ್ ಅಂತ ಇಟ್ಟಿದ್ದವರು. ಅದು ಅಪ್ಪಾಜಿ ಕೈಯಿಂದಲೇ ಬರ್ಸ್ಬಿಟ್ರು ಅವರು ಅಲ್ವಾ. ಅಪ್ಪಾಜಿ ಬರೀ ಅಪ್ಪಾಜಿ ಅಂತ ಅವ್ರು ಸುಮ್ಮನೆ ಹಂಗೆ. ಆಮೇಲೆ ಅದು ಎಂಥ ವಿಚಿತ್ರ ನೋಡಿ, ಆ ಟೈಟ್ಲು ನಾನು ತೋರಿಸ್ದೆ, ಗೋವಿಂದಣ್ಣಂಗೆ ತೋರಿಸ್ದೆ. ಅವ್ರು ಒಂದು ಮಾತಾಡಲಿಲ್ಲ. ಇದೇನು ಕನ್ನಡದಲ್ಲಿ ಹೆಂಗೆ ಹೇಳೋದು ಇದನ್ನು ಏನೂ ಕೇಳಲಿಲ್ಲ ಗುರುವೆ. ಅದು ಹಂಗೆ ಅದು ಆಗಬೇಕಾಗಿದ್ದಾಗಿತ್ತು ಅನ್ಸುತ್ತದು. ಇಲ್ಲಾರೆ ಟೈಟ್ಲ್ ಯಾವ ಥರ ಇಡಬೇಕು, ಏನು ಅರ್ಥ ಆಗುತ್ತಾ ಈ ಜನಕ್ಕೆ, ಅದು ಏನೇನೋ ಬರಬೇಕಲ್ವ. ಹೀರೋ ಅಂತ ಇಟ್ಬಿಡೋಣ, ಹೆಸರು ಇಟ್ಬಿಡೋಣ, ಬೇರೆ ಹೆಸರು ಇಟ್ಬಿಡೋಣ. ಏನೂ ಬರಲಿಲ್ಲ. ಅದು ಯೂನಿವರ್ಸಲ್ ಅಮ್ಮ, ಅದು ದಟ್ ಇಸ್ ನಮ್ಮ ಟೈಮ್ ಇಟ್ ಹ್ಯಾಪನ್ಸ್ ಅಂತಾರಲ್ಲ, ಆ ಥರ ಆಗುತ್ತೆ ಅಂತಾರಲ್ಲ ಗುರುವೆ. ಅದು ಸಮಯ ಬಂದಾಗ ಆ ಥರದೊಂದು ಆಗಿಬಿಡುತ್ತೆ. ಎಡಿಟಿಂಗ್ ಅದು ಅದೊಂದು ದೊಡ್ಡ ಸ್ಟೋರಿ. ಓಮ್ ಬಗ್ಗೆ ಹೇಳ್ತಾ ಇದ್ರೆ ನೀವು ಸ್ಟೋರಿನೇ ಬರಿಬೋದು, ಬೇಡ ಬಿಡಿ. ಅಯ್ಯೋ, ಶಿವಣ್ಣನ ಬಗ್ಗೆ ನಾನು ಎಲ್ಲೆಲ್ಲಿ ಎಷ್ಟು ಹೇಳಿದ್ದೀನೋ ಅದ್ರ ಬಗ್ಗೆ. ವೀಕ್ಷಕರಿರೋದು ನಾನು ಶಿವಣ್ಣ ಅವ್ರ ಬಗ್ಗೆ ರಾಜ್ಬಿ ಶೆಟ್ಟಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ದೆ. ಇನ್ನೊಬ್ಬ ಹೀರೋ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ ಅಂತ ಹೇಳಿದ್ದೆ. ಎಸ್, ನಾವೆಲ್ಲನೂ ತುಂಬ ಪ್ರೀತಿಸುವಂತಹ, ಕನ್ನಡಿಗರಷ್ಟೇ ಅಲ್ಲ ಪರಭಾಷಿಗರು ತುಂಬ ಪ್ರೀತಿಸುವಂತಹ ಬಹುಭಾಷಾ ನಟ, ನಿರ್ದೇಶಕ, ನಿರ್ಮಾಪಕರು, ಬರಹಗಾರರು ಆದಂತಹ ಉಪೇಂದ್ರ ಅವರು ನಮ್ಮೊಟ್ಟಿಗಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮ. ಹೇಗಿದ್ದೀರಾ ಸರ್? ನಾನು ಯಾಕೆ ಶಿವಣ್ಣ ನಿಮ್ಮನ್ನು ಆ ಕಡೆ ಈ ಕಡೆ ಕೂರಿಸಿ ಮಿಡ್ಲಲ್ಲಿ ರಾಜ್ಬಿ ಶೆಟ್ಟಿನ ಕೂರಿಸಿದ್ದೀನಿ ಅಂತ ಗೊತ್ತಾ ಸರ್? ಏನೋ ಇರುತ್ತೆ ವಿಷಯ, ಹೇಳಿ. ಒಬ್ರು ಪ್ರೊಟೆಕ್ಟರ್ ಇದ್ದಾಗ ಇನ್ನೊಬ್ರು ಡಿಸ್ಟ್ರಾಕ್ಟರ್ ಇರ್ತಾರೆ, ಅದ್ರ ಮಧ್ಯೆ ಇರೋದೇ ಜೀವನ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಅರ್ಜುನ್ ಅವ್ರು ಎಲ್ಲಿದ್ದಾರೆ? ಡೈರೆಕ್ಟರ್ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಎಸ್ ಉಪ್ಪಿ ಸರ್, ನಿಮ್ಮ ಪಾತ್ರದ ಬಗ್ಗೆ ನಿಮಗೆ ಅವರು ನರೇಷನ್ ಕೊಟ್ಟಾಗ ಅರ್ಜುನ್ ಜನ್ಯ ಅವರು ನಿಮ್ಗೆ ಏನು ಅನಿಸ್ತು ಸರ್? ಇಲ್ಲ ಗುರು, ತುಂಬ ಪವರ್ಫುಲ್ ಪಾತ್ರ, ತುಂಬ ಏನು ಹೇಳಿ ಪರ್ಫಾರ್ಮೆನ್ಸ್ ಇರೋವಂಥ ಪಾತ್ರ. ಎರಡನೇದಾಗಿ ನನಗೆ ಗೆಟಪ್ ಎಲ್ಲ ಗೊತ್ತಿರಲಿಲ್ಲ. ಆಮೇಲೆ ಅವ್ರು ಆ ಥರ ಈ ಥರ ಗೆಟಪ್ಪು ಎಲ್ಲ ಪ್ಲ್ಯಾನ್ ಮಾಡಿದಾಗ ಇನ್ನೂ ರಗೆಡ್ಡಾಗಿ ಕಾಣಿಸ್ತು ಆ್ಯಕ್ಚುಲಿ. ಅದು ಎಲ್ಲದಕ್ಕಿಂತ ಕತೆ ನಂಗೆ ತುಂಬ ಇಷ್ಟ ಆಯ್ತು ಗುರು. ಏನಂದರೆ ಲೈನು ತುಂಬ ಇಷ್ಟ ಆಯಿತು. ಅದಷ್ಟೇ ಗುರು ನೋಡಿ, ನನ್ನ ಕತೆ ಚೆನ್ನಾಗಿದೆ. ಆಮೇಲೆ ಜೊತೇಲಿ ಶಿವಣ್ಣ, ರಾಜ್ ಅವರಿದ್ದಾರೆ. ಇಟ್ಸ್ ಎ ವಂಡರ್ಫುಲ್ ಇದು ಆ್ಯಕ್ಚುಲಿ. ಅವ್ರ ಜೊತೆ ಯಾವಾಗಲೂ ಮಾಡೋದಕ್ಕೆ ನಾನು ಯಾವಾಗಲೂ ಖುಷಿಯಾಗಿರ್ತೀನಿ. ಯಾಕಂದ್ರೆ ಅದು ಗೊತ್ತಾಗಲ್ಲ, ಒಬ್ಬ ಸ್ಟಾರ್ ಜೊತೆ ಪಿಕ್ಚರ್ ಮಾಡ್ತೀವಿ ಅಂತ ನನಗೆ ಫಸ್ಟು ಪಿಕ್ಚರಿಂದ ಅವ್ರು ಆ ಥರ ಅನಿಸೋದೇ ಇಲ್ಲ. ಒಂಥರ ಮನೆಯವ್ರ ಥರ, ಒಂಥರ ಬ್ರದರ್ ಥರ ಇರ್ತಾರೆ ಆ್ಯಕ್ಚುಲಿ, ಎನ್ಕರೇಜ್ ಮಾಡ್ತಾರೆ ಆ ಥರ. ಅವ್ರ ಜೊತೆ ಅದೇನು ಅನ್ಸಲ್ಲ ನನಗೆ, ಅದೆಲ್ಲ ಥಿಂಕೇ ಮಾಡಲ್ಲ. ಬೇರೆ ಆರ್ಟಿಸ್ಟ್ ಅಂದರೆ ಸ್ವಲ್ಪ ಯೋಚನೆ ಮಾಡ್ತೀವಿ ಹೆಂಗೆ ಏನು ಆ ಥರ, ಬಟ್ ಇವ್ರ ಜೊತೆ ಅಂತೂ ಅದೆಲ್ಲ ಬರೋದೇ ಇಲ್ಲ. ಸೊ ಅಟ್ ದಿ ಸೇಮ್ ಟೈಮ್ ಒಳ್ಳೆ ಸಬ್ಜೆಕ್ಟು. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು, ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು, ಒಂದು ಕನಸು ಇಟ್ಕೊಂಡಿದ್ದೀರಿ, ಇಷ್ಟು ದೊಡ್ಡ ಕನಸು ಎಲ್ಲ ನಾವೆಲ್ಲ ಜೊತೇಲಿ ಇರಬೇಕು ಅಂತಷ್ಟೇ. ಇಟ್ ಈಸ್ ಸರ್ 45 ಟೈಟ್ಲ್ ನೋಡಿದಾಗ ತುಂಬ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು. ಸ್ಯಾಂಪಲ್ಸ್ ನೋಡಿದಾಗ ಎಲ್ಲೋ ಒಂದು ಕಡೆ ಉಪ್ಪಿ ಸರ್ ಸಿನಿಮಾಗಳ ಫ್ಲೇವರೇ ಇದೆಯಲ್ಲ ಅಂತ ಅನಿಸ್ಬಿಡುತ್ತೆ. ಇಲ್ಲ ಗುರು, ನಿಮ್ಮಿಂದ ತುಂಬ ಪ್ರಭಾವಿತರಾಗಿ ಮಾಡಿದ್ದಾರೆ ಅರ್ಜುನ್ ಜನ್ಯ ಅವರು. ಇಲ್ಲ ನಮ್ ಸ್ವಲ್ಪ ತಲೆ ಕೆಡಿಸುವಂಥ ಟೈಟ್ಲ್ಗಳು, ಉಳ್ಳ ಬಿಡುವಂಥದ್ದು. ಇದು ಈಸಿ, ಚಿಕ್ಕ ಮಕ್ಳು ಹೇಳೋ ಟೈಟ್ಲ್ ಇದು. ಯಾರು ಬೇಕಾದ್ರೂ 45 ಇರ್ಬೋದು. ಎಲ್ಲ ಲ್ಯಾಂಗ್ವೇಜು ಇದೇ ಟೈಟ್ಲು.
ಚೇಂಜೇ ಮಾಡೋಂಗಿಲ್ಲ. ಸೂಪರ್ ಅದು. ಸೋ ಈಸಿ ಟೈಟ್ಲ್ ಅನ್ಸುತ್ತೆ ನನ್ನ ಪ್ರಕಾರ. ಇದಕ್ಕಿಂತ ಈಸಿಯಾಗಿ ಹೇಳೋಕ್ಕೆ ಆಗಲ್ಲ, ಆ ಥರ ಟೈಟ್ಲ್ ಅದು. ಎಸ್ ಸರ್. ಈಗ ಶಿವಣ್ಣ ಅವರು, ರಾಜ್ವಿ ಶೆಟ್ಟಿ ಅವರು ನಿಮ್ಮ ಕೋಸ್ಟಾರ್ಸ್ ಅಂದಾಗ ನಿಮ್ಗೇನು ಅನಿಸ್ತು ಸರ್? ಇಲ್ಲ, ಖಂಡಿತ ಆಲ್ವೇಸ್ ಒಂದು ಗ್ರೇಟ್ ಆಪರ್ಚುನಿಟಿ ಅದು ಆ್ಯಕ್ಚುಲಿ. ಏನಂದರೆ ನನಗೆ ಹೊಸದು, ರಾಜ್ ಅವ್ರ ಜೊತೆ ಮಾಡ್ತಿರೋದು ಹೊಸದು. ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಅಭಿಮಾನ ಆಯಿತು ಆ್ಯಕ್ಚುಲಿ. ಅವ್ರು ಬಂದಾಗಿಂದ ಅವ್ರ ಕೆರಿಯರ್ ನೋಡಿದ್ರೆ ಏನು ಹೇಳಿ, ಅವ್ರು ಬಂದ ಸಿನಿಮಾ ಒಂದು ಮೊಟ್ಟೆಯ ಕಥೆಯಿಂದ ಬಂದು ಇವತ್ತಿನವರೆಗೂ ಅವ್ರನ್ನ ಯಾವ್ಯಾವ ರೀತಿ ಪ್ರೆಸೆಂಟ್ ಮಾಡಿಕೊಂಡ್ರು. ಒಂದು ಲವ್ ಸ್ಟೋರಿ, ಒಂದು ಪಿಕ್ಚರ್ ಮಾಡಿ ಕಟ್ ಮಾಡಿದ್ರೆ ಒಂದು ಆ್ಯಕ್ಷನ್ ಮಾಡಿ, ಒಂದು ವೈಲೆಂಟ್ ಫಿಲಮ್ ಮಾಡಿ, ಒಂದು ಬೇರೆ ಥರದ ಎಕ್ಸ್ಪರಿಮೆಂಟು ಟಿಲ್ ಫ್ರಮ್ ಸೋವರೆಗೂ ಕೂಡ ಸೋ ವರ್ಸಟೈಲ್ ಅನ್ನಿಸ್ತು. ಅಟ್ ದಿ ಸೇಮ್ ಟೈಮ್ ಆ ರೈಟಿಂಗ್ ಇದೆಯಲ್ಲ ತುಂಬ ಇದನ್ಸಿತ್ತು. ಮೀಟ್ ಮಾಡಿದಾಗ ತುಂಬ ಮಾತಾಡಿದಾಗ ಎಷ್ಟು ಡೆಪ್ತ್ ಇದೆ ಇವರಲ್ಲಿ ಅಂತ. ಅದಕ್ಕೆ ಅವ್ರು ಮಾತಾಡ್ಬೇಕಲ್ಲ ಕೇಳಬೇಕು ಅಂತೀನಿ. ಇಂಟ್ರಪ್ಟ್ ಮಾಡೋದು ಅಂತ ಕಾಯ್ತಾ ಇದ್ದೆ. ಇಲ್ಲ ನೋಡಿ, ಓಡಾಗೋಣ ಅನ್ಸಲ್ವಾ? ಇಲ್ಲ ಅದೇ ನಾವು ಮತ್ತೆ ಮುಖಸ್ತುತಿ ಆದಂಗೆ ಆತ ಎದುರುಗಡೆ ಹೇಳಿದ್ರೆ ನಾನು ಏನು ಕೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ. ರಿಯಲಿ ವೆರಿ ಲವಬಲ್ ಪರ್ಸನ್. ಪಂಚ್ ಏನು ಹೊಡೆದೇ ಇಲ್ಲ. ಅಲ್ಲ, ಅದೇನು ನಾನೇನು ಹೇಳಿದೀನಿ ಎಲ್ಲ ಅಲ್ವಾ, ನಿಜವಾಳ ಅವ್ರು ಯಾವ್ಯಾವ ಥರ ಪಿಕ್ಚರ್ಗಳು ಮಾಡಿದ್ರು ಅಂತ ನೋಡಿದಾಗಲೇ ಆಮೇಲೆ ಅವರೇ ಮಾಡ್ಕೊಂಡ್ರಲ್ಲ, ಅವ್ರಿಗವರೇ ಬರೆದು ಅವ್ರಿಗವರೇ ಇದು ಮಾಡ್ಕೊಂಡು ಅವ್ರನ್ನವರೇ ಪ್ರೆಸೆಂಟ್ ಮಾಡಿಕೊಂಡು ಬೇರೆ ಬೇರೆ ರೀತಿಲಿ ವಂಡರ್ಫುಲ್ ಜರ್ನಿ. ಗುರು ಯಾರು? ನೀವು ತುಂಬಾ ಜನ ಗುರು ಆಗಿದ್ದೀರಾ, ಸುಮ್ಮನೆ ಇರಿ. ಬರೀ ಹಳೇ ಗುರು ಇಟ್ಕೊಂಡು ಅವ್ರು ಬಿಡಲ್ಲ, ಅವ್ರು ಹೋಗ್ಲಕ್ಕೆ ಬಿಡಲ್ಲ ಅವರು. ನಾವು ಮಾತ್ರ ಕೇಳಬೇಕು. ದೊಡ್ಡ ಆರ್ಟಿಸ್ಟ್ಗಳು ಹಂಗೆ ಆ ಕ್ವಾಲಿಟಿ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ ಅಷ್ಟೇ. ಅಲ್ಲ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ನೀವೆಲ್ಲ ಅಂದರೆ ನೀವು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ನನ್ನ ಜೀವನದ ಅತ್ಯಮೂಲ್ಯ ಕ್ಷಣಗಳು ಯಾವುದಪ್ಪ ಅಂತಂದರೆ ನಿಮ್ಮ ಮೂವರನ್ನು ಇಂಟರ್ವ್ಯೂ ಮಾಡ್ತಿರೋದೇ ನನ್ನ ಜೀವನದ ಮೋಸ್ಟ್ ಪ್ರಿಷಿಯಸ್ ಮೊಮೆಂಟು. ಯಾಕೆ ಅಂತಂದರೆ ನೀವೆಲ್ಲ ಸಾಮಾನ್ಯರಲ್ಲ, ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗಿರ್ತಕ್ಕಂಥವ್ರು ಬೇರೆ ಬೇರೆ ವಿಚಾರಗಳಿಗೆ. ನಿರ್ದೇಶನ, ನಟನೆ, ನಿರ್ಮಾಣ, ವಾನಿಟ್ನಲ್ಲಿ ಹಂಗೆ ಹೇಳಿದಾಗ ತಗೊಳೋದು ಕಷ್ಟ ಆಗೋದು ಗುರು. ಏನೋ ಅಲ್ಲ ಇರ್ಬೋದು, ನೀವು ನಿಮ್ಮ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀರಾ. ಯಾಕೆಂದರೆ ಎಲ್ಲರಿಗೂ ಒಂದೊಂದು ಪಾತ್ರ. ನನಗೆ ಯಾವಳು ಅನ್ಸಿದ್ದು, ಈ ಗಡಿಯಾರದಲ್ಲಿ ಡಿಫ್ರೆಂಟ್ ಚಕ್ರಗಳಿರ್ತಾವೆ ಗೊತ್ತಾ, ಏನು ಹೇಳಿ, ಚಿಕ್ಕದು ದೊಡ್ಡದು ಇನ್ನೊಂದು, ಆ ಥರ ಅದು ಅಲೈನ್ಮೆಂಟ್. ಅದು ಎಲ್ಲ ಚಕ್ರಗಳು ಮ್ಯಾಟ್ರ್ ಆಗುತ್ತೆ. ದೇವರೆಲ್ಲ ಒಂದು ಕೊಟ್ಟಿರ್ತಾನೆ ಇದು ನಡೆಯೋದಕ್ಕೆ. ಇವ್ರು ಇಲ್ಲಿದ್ರೆ ಇಷ್ಟು ಜೀವನ ನಡೀತದೆ. ಈ ಶಿವಣ್ಣ ಅಲ್ಲಿದ್ದಾರೆ ಅಂದರೆ ಕನ್ನಡ ಇಂಡಸ್ಟ್ರಿದು 25-30 ವರ್ಷದ್ದು ಒಂದು ಇದು ನಡೆದಿದೆ ಆ ಒಂದು ವ್ಯಕ್ತಿಯಿಂದ. ಅವ್ರ ತಂದೆಯವ್ರು ತೊಗೊಂಡ್ರೆ 50 ವರ್ಷ ಒಂದು ನಡೆದಿದೆ ಕನ್ನಡ ಇಂಡಸ್ಟ್ರಿ. ಹಂಗಾಗಬೇಕು. ಅದು ಕಾರಣಕರ್ತರು, ಕಾರಣ ಪುರುಷರು ಅಂತಾರೆ. ಅವ್ರನ್ನ ಆ ಥರ ಅಲೈನ್ ಮಾಡಿ ದೇವರೇ ಇಟ್ಟಿರ್ತಾನೆ ನಂಗೆ ಹಿಂಗೆ ಮಾಡಬೇಕು ಅಂತ. ಆ್ಯಕ್ಚುಲಿ ಎಲ್ಲದಕ್ಕೂ ಕಾರಣ ಏನು, ಅವನಿಲ್ಲದೆ ಬಂದ ನೀನು, ಆ ಥರ ಎಲ್ಲದಕ್ಕೂ ಕಾರಣ ಅವನು ಅಂತ. ಆ ಥರ ಸಮ್ ಪವರ್ ಆ್ಯಕ್ಚುಲಿ ಅಂತ. ಸರ್ 45 ವರ್ಲ್ಡಲ್ಲಿ ಏನೆಲ್ಲ ಇದೆ ಸರ್? ಏನಕ್ಕೆ ಅಂದರೆ ಇದೆಲ್ಲ ಇದೆ ಇವಾಗ ನಾವು ಹೇಳಿದ್ದೆಲ್ಲ. ನಿಮ್ಮ ಸಿನಿಮಾಗಳಲ್ಲಿ ಏನೇನೋ ಹೊಸತನಗಳನ್ನು ಇಂಟ್ರೊಡ್ಯೂಸ್ ಮಾಡಿರ್ತೀರ. ಆ ಥರದ್ದು ಏನೇನೋ ಎಕ್ವಿಪ್ಮೆಂಟ್ಸು, ವೆಪನ್ಸು, ಇದು ಫ್ಯಾಂಟಸಿ ವರ್ಲ್ಡ್ ಆ ರಿಯಾಲಿಟಿನ ಸಾಕಷ್ಟು ಪ್ರಶ್ನೆಗಳು ಮೂಡ್ತವೆ. ಹೌದು, ಅದೆಲ್ಲ ಕಲ್ಪನೆ ಮಾಡ್ಕೊಂಡಿದ್ದಾರೆ. ಅದು ಸಾಮಾನ್ಯ ವಿಷಯ ಅಲ್ಲ ಅದು. ಆ್ಯಕ್ಚುಲಿ ಆ ಒಂದೊಂದು ವೆಪನ್ ಇರ್ಬೋದು, ಆ ಒಂದು ಪ್ರಪಂಚ ಇರ್ಬೋದು, ಅದನ್ನೆಲ್ಲ ಕಲ್ಪನೆ ಮಾಡ್ಕೊಂಡು ಅದನ್ನು ತಂದಿದ್ದಾರಲ್ಲ ಸ್ಕ್ರೀನ್ಗೆ. ಹ್ಯಾಟ್ಸ್ ಆಫ್ ನಿಜವಾಗ್ಲು ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಇಬ್ಬರಿಗೂ. ನಾವು ಆ್ಯಕ್ಚುಲಿ ಉಪ್ಪಿಟ್ಟು ಸಿನಿಮಾದ ಸಾಂಗ್ ಲಾಂಚ್ ಇವೆಂಟ್ಗೇನೋ ನಿಮ್ಮ ರುಪೀಸ್ ರೆಸಾರ್ಟ್ಗೆಲ್ಲ ಬಂದಿದ್ವಿ. ಅಲ್ಲಿ ಡಿಫ್ರೆಂಟ್ ಕಸ್ಟಮೈಸ್ಡ್ ಬೈಕ್ಗಳನ್ನೆಲ್ಲ ಜೋಡಿಸಿದ್ರಿ ನೀವು ಸುಮಾರು ವರ್ಷಗಳ ಹಿಂದೆ. ಸೊ ಇದರಲ್ಲೂ ಕೂಡ ನಿಮ್ಗೊಂದು ಕಸ್ಟಮೈಸ್ಡ್ ಬೈಕ್ ಡಿಸೈನ್ ಮಾಡಿಸಿದ್ರು. ಅವರೊಂದು ಡಿಸೈನ್ ಮಾಡಿದ್ದಾರೆ, ತುಂಬಾ ವಿಚಿತ್ರವಾಗಿದೆ, ಬೇರೆ ತರನೇ ಮಾಡಿದ್ದಾರೆ. ಸೊ ಯಮಧರ್ಮರಾಜನಿಗೆ ಹೇಳಿ ಮಾಡಿಸಿದಂತಹ ಒಂದು ವಾಹನ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಎಸ್ ಉಪ್ಪಿ ಸರ್, ಆ ಬೈಕ್ ಕಸ್ಟಮೈಸ್ಡ್ ಬೈಕ್ ಬಗ್ಗೆ ಹೇಳೋದಾದ್ರೆ. ಇಲ್ಲ, ಚೆನ್ನಾಗಿದೆ ಗುರು. ಅದೊಂಥರ ಇಷ್ಟುದ್ದ ಇತ್ತದು. ಓಡಿಸೋದೇ ಸ್ವಲ್ಪ ಕಲ್ತು ಓಡಿಸ್ಬೇಕಾಗಿತ್ತು. ಹಿಂಗೆ ಇಷ್ಟುದ್ದ ಅದು. ಓಕೆ, ಅದನ್ನ ತಿರುಗಿಸೋದೇ ಕಷ್ಟ. ಆ ಥರ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ. ಆ ಸ್ಟೈಲ್ ಚೆನ್ನಾಗಿತ್ತು. ಅದನ್ನ ಡ್ರೆಸ್ಸು ಇದು ಎಲ್ಲ ಅವರ ಕಲ್ಪನೆ ಅದು. ರಾಜ್ಬಿ ಶೆಟ್ಟಿ ಸರ್, ನಿಮ್ಗೆ ಒಂದು ಸಣ್ಣ ಟಾಸ್ಕ್ ಕೊಡ್ತೀನಿ. ಶಿವಣ್ಣ ಅವರು ಶಿವನಾಗಿ, ಲಾರ್ಡ್ ಶಿವನಾಗಿ ಅಥವಾ ಶಿವ ಅನ್ನೋ ಟೈಟ್ಲ್ ಇಟ್ಕೊಂಡು ಎಷ್ಟು ಪಾತ್ರಗಳು ಮಾಡಿದ್ದಾರೆ? ನನಗೀಗ ನೆನಪಾಗೋದು 139 ಪಾತ್ರಗಳು. 130 ಗುರುವೆ ಪಿಕ್ಚರ್. 130. ಇಲ್ಲ, ಸಿನಿಮಾದಲ್ಲಿ ಅವರ ಕ್ಯಾರೆಕ್ಟರ್ ನೇಮ್ ಶಿವ ಆಗಿರ್ಬೇಕು ಅಥವಾ ಲಾರ್ಡ್ ಶಿವನೇ ಅಲ್ಲ ಗುರುವೆ. ಶಿವ ಇರುವಂತ ಪಾತ್ರ ಕಣ್ಣಪ್ಪ, ಬೇಡರ ಕಣ್ಣಪ್ಪ ಅಲ್ಲ ಸರ್, ಒಂದು ಮಾಡಿದ್ರಲ್ಲ ಶಿವ ಮೆಚ್ಚಿದ ಕಣ್ಣಪ್ಪ ಅದು. ಆಮೇಲೆ ಟಗರಲ್ಲಿ ಕೂಡ ಆ ಪಾತ್ರದ ಹೆಸರು ಶಿವ. ಹೌದು.
ಆಮೇಲೆ ಬೇರೆ ಯಾವ್ದು ಬಾಸ್ ಹೆಲ್ಪ್ ಮಾಡಿ, ಬೇರೆ ಯಾವುದಿದೆ, ಜೋಗಿಲಿ ಪಾತ್ರದಕ್ಕೆ ಹೆಸರು ಜೋಗಿನೇ, ಮಾದೇಶ ಅಂದ್ರೆ ಶಿವನೇ, ಮತ್ತೆ ಶಿವ ಮತ್ತೆ ಯಾವ್ದು ಬಾಸ್, ಮನಮೆಚ್ಚಿದ ಹುಡುಗಿ, ಮತ್ತೆ ಪರಮೇಶ್ ಪಾನವನ, ಶಿವ, ಪರಮೇಶಿ ಪಾನವನ, ಪರಮೇಶ. ಸೊ ಬೇರೆ ಯಾವ್ದಿದೆ, ಇಷ್ಟು ಸದ್ಯಕ್ಕೆ ನೆನಪಾಗ್ತಾ ಇದೆ. ಶಿವಣ್ಣ, ನಿಮ್ಗೆ ನೆನಪಿದ್ದಂಗೆ ಲಾರ್ಡ್ ಶಿವನಾಗಿ ನೀವು ಮಾಡ್ತಾ ಇರ್ತಕ್ಕಂಥ ಎಷ್ಟು ಪಾತ್ರಗಳು ಮಾಡಿದ್ದೀರಾ ಸೋಫಾರ್ ಅಂತ 139 ಸಿನಿಮಾಗಳಲ್ಲಿ? ಮನಮೆಸೊಡಗಲಿ ಒಂದು ಸತಿ ಆ ವೇಷ ಹಾಕಿದ್ದೆ ಶಿವನ್ ಗೆಟಪ್. ಇನ್ಯಾವುದು ಅಷ್ಟೇ ಅದಕ್ಕೆ ಮಾತಾಡೋದೇ ಗೊತ್ತಿರೋದು, ಅಷ್ಟು ಜ್ಞಾಪಕ ಅಲ್ಲ. ಮನಮೆಸೊಡಗಿ ಒಂದು. ಓಕೆ ರಾಜ್ ಸರ್, ಇನ್ನೊಂದು ನಿಮ್ಗೆ ಅದೇ ಟಾಸ್ಕಲ್ಲೇ, ಉಪ್ಪಿ ಸರ್ ಯಮಧರ್ಮರಾಜನಾಗಿ ಎಷ್ಟು ಸಿನಿಮಾಗಳು ಆ್ಯಕ್ಟ್ ಮಾಡಿದ್ದಾರೆ? ಅದು ಯಾವ್ದು, ಕಟಾರಿ ವೀರ ಸುರಸುಂದರಾಗಿ. ಬೇರೆ ಯಾವ್ದು ಮಾಡಿದಿರ ವಾಸ್ ನೀವು? ಅಷ್ಟೇ, ಅದೊಂದೇ ಅನ್ಸುತ್ತಲ್ಲ ಯಮ. ಹೌದು, ಯಮನಾಗ ಅದೊಂದೇ. ಒಂದೇ, ಅದು ಟೆಂಪ್ರವರಿ ಯಮ, ಸ್ಪೆಷಲ್ ಅಪಿಯರೆನ್ಸ್ ಯಮ. ಸ್ಪೆಷಲ್ ಅಪಿಯರೆನ್ಸ್ ಯಮ ಅಷ್ಟೇ ಸರ್. ಥ್ಯಾಂಕ್ ಯು. ಶಿವಣ್ಣ ಅವರ ಗೆಟಪ್ಗಳ ಬಗ್ಗೆ ಉಪ್ಪಿ ಅವ್ರು ಏನು ಹೇಳ್ತಾರೆ ಅಂತ. ಯಾಕಂತಂದರೆ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ ಅಂತ ನಮಗೆ ಇಲ್ಲಿವರೆಗೂ ಬಂದಿರ್ತಕ್ಕಂಥ ಸ್ಯಾಂಪಲ್ಸಲ್ಲಿ ಗೊತ್ತಾಗ್ತಿದೆ. ಈ ಕ್ವಶನ್ ಅವ್ರಿಗೂ ಕೇಳಿದೆ ನಾನು. ಸೊ ರಾಜ್ಬಿ ಶೆಟ್ಟಿ ಅವ್ರನ್ನೇ ಹೀರೋಯಿನ್ ಮಾಡ್ಕೊಂಡು ಇಬ್ಬರೂ ಅವ್ರ ಹಿಂದೆ ಬೀಳೋ ಅಂಥದ್ದು ಒಂದಿದೆ. ಅದರ ಮೇಲೆ ಒಂದು ಸ್ಪೆಷಲ್ ಅಪಿಯರೆನ್ಸ್ ಶಿವಣ್ಣ ಅವ್ರದ್ದು, ಚೆಲುವೆಯಾಗಿ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಶಿವಣ್ಣ. ಸೊ ಶೇಡ್ಸ್ ಬಗ್ಗೆ ಹೇಳೋದಾದ್ರೆ? ಅಯ್ಯೋ, ಅದನ್ನ ನೀವು ಸಿನಿಮಾ ನೋಡ್ಬೇಕು. ಆ್ಯಕ್ಚುಲಿ ಇಲ್ಲಿ ನಾವು ಹೇಳೋದು ತುಂಬ ಕಡಿಮೆ ಆಗುತ್ತೆ ಅದು. ಬಟ್ ಈಗ ನೋಡಿರೋದ್ರಲ್ಲ, ಆ ಝಲಕ್ ನೋಡಿದ್ದೀರಾ ಶಿವಣ್ಣಂದು ಹೆಣ್ಣಿನ ಪಾತ್ರದ್ದು? ಬಹಳ ಅದ್ಭುತವಾಗಿ ಕಾಣಿಸ್ತಾರೆ. ಅದೇ ಭರತನಾಟ್ಯಂ ಸ್ಟೈಲ್ ಬೇರೆ, ಅದು ಲೆಗ್ಗಿಂಗ್ ಅಂದ್ಬಿಟ್ಟು ಒಂದು ಲುಕ್ ಕೊಡ್ತಾರಲ್ಲ ಅದು. ಸೊ ಭಾಳ ಇದೆ ಅದರಲ್ಲಿ. ಅದನ್ನ ಹೇಳಿದ್ರೆ ಮಜಾ ಇಲ್ಲ, ನೋಡಿದ್ರೆ ಮಜಾ ಇರುತ್ತೆ. ನೀವು ಕೂಡ ಆ ಥರದೊಂದು ಪಾತ್ರ ಮಾಡಿದ್ರಿ. ಎಷ್ಟು ಚಾಲೆಂಜಿಂಗ್ ರೋಲ್ ಸರ್ ಆ ಥರದ್ದು? ಅಯ್ಯೋ ತುಂಬಾ ಚಾಲೆಂಜಿಂಗ್ ರೋಲ್ ಅದು. ಅವ್ರಿಗೆ ಕುಚಿಪುಡಿ ಎಲ್ಲ ಕಲ್ತಿಯಾರಂತವ್ರು. ಓಕೆ, ಆ ಹಾವ ಭಾವಗಳೆಲ್ಲ ಚೆನ್ನಾಗಿ ಬರುತ್ತೆ ಅವ್ರಿಗೆ. ಆ್ಯಕ್ಚುಲಿ ಡ್ಯಾನ್ಸರ್ ಅಲ್ಲ, ಬೇಸಿಕಲಿ ಇಟ್ಸ್ ಎ ವೆರಿ ಟಫ್. ಆ್ಯಕ್ಚುಲಿ ಲೇಡಿ ಕ್ಯಾರೆಕ್ಟರ್ ಮಾಡೋದು ಒಂಥರ ಅದು ವೆರಿ ಟಫ್ ಜಾಬ್ ಅದು. ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇಷ್ಟು ವರ್ಷ ಎಲ್ಲರ ಮುಂದೆ ಕಾಣಿಸ್ಕೊಂಡಿದ್ರು. ಫಾರ್ ದ ಫಸ್ಟ್ ಟೈಮು ಡೈರೆಕ್ಟರ್ ಆಗಿ ಬರ್ತಾ ಇದ್ದಾರೆ. ಈ ಥರದೊಂದು ಎಕ್ಸ್ಪೆರಿಮೆಂಟಲ್ ಮೂವಿನ ಬಿಗ್ ಸ್ಕ್ರೀನ್ಗೆ ತರ್ತಾ ಇದ್ದಾರೆ. ಸೊ ಅವರ ನಿರ್ದೇಶನ ಕೌಶಲ್ಯಗಳ ಬಗ್ಗೆ ಮಾತಾಡೋದು. ಅವರು ಯಾವತ್ತೂ ಕಂಫರ್ಟನ್ನು ಈ ಸಿನಿಮಾದಲ್ಲಿ ಹುಡುಕಿಲ್ಲ. ಅಂದರೆ ನನಗೇನು ಗೊತ್ತೋ ಅದನ್ನು ಮಾಡ್ತೀನಿ, ಅಥವಾ ಒಂದು ಸಿದ್ಧ ಸೂತ್ರಗಳಿರುವಂಥ ಟೆಂಪ್ಲೇಟಲ್ಲಿ ಮಾಡ್ತೀನಿ. ಅದು ಯಾವುದನ್ನು ಮೈಂಡ್ ಮಾಡಿದೆ, ಒಂದು ಕತೆ ಹೇಳ್ತೀನಿ, ಆ ಕತೆಗೆ ಏನೆಲ್ಲ ಗೊತ್ತು ಅದನ್ನು ಯೂಸ್ ಮಾಡ್ಕೋತೀನಿ, ಏನೆಲ್ಲ ಗೊತ್ತಿಲ್ಲ ಅದನ್ನು ಕಲ್ತು ಮಾಡ್ತೀನಿ ಅನ್ನುವಂಥ ಒಂದು ಎಫರ್ಟಲ್ಲಿದ್ದರು. ಹಾಗಾಗಿ ಇವತ್ತೇನು ಎಕ್ಸ್ಪೀರಿಯನ್ಸ್ ನಿಮಗೆ ಟ್ರೈಲರಲ್ಲಿ ಕಾಣಿಸ್ತಾ ಇದೆ, ಅದಕ್ಕೆ ನೇರ ಜವಾಬ್ದಾರಿ ಅರ್ಜುನ್ ಜನ್ಯ ಅವರ ಕ್ಷಮತೆ ಮತ್ತು ನಮ್ಮ ನಿರ್ಮಾಪಕರಿದ್ದಾರಲ್ಲ ಅವರ ತಾಳ್ಮೆ, ಅವರಿಬ್ಬರೂ ಸೇರ್ಕೊಂಡು ಮಾಡಿದಂಥ ಸಿನಿಮಾ ಇದು. ಶಿವಣ್ಣ, ಯೂಶುವಲ್ ಆ್ಯಕ್ಷನ್ ಇರಲ್ಲ, ಅನ್ಯೂಶುವಲ್ ಆ್ಯಕ್ಷನ್ ಇರುತ್ತೆ ಅಂತಕ್ಕಂಥದ್ದು ನಮಗೆ ಗ್ಲಿಮ್ಸಲ್ಲೇ ಗೊತ್ತಾಗ್ತಿದೆ. ಸೊ ಇದರಲ್ಲಿ ನಾರ್ಮಲ್ ಆ್ಯಕ್ಷನ್ ಸೀನ್ಗಳಿಗಿಂತ ಬೇರೆ ಥರದೊಂದು ಇದಿದೆ. ಸೊ ನೀವು ಬಿಲ್ಲು ಬಾಣ ಎಲ್ಲ ಹಿಡ್ದಿದ್ದೀರಾ. ಸೊ ಏನೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಿಸಿದ್ದಾರೆ ಶಿವಣ್ಣ? ಎಲ್ಲ ಅವ್ರು ಮಾಡಿಸಿದ್ದಾರೆ. ಅರ್ಜುನ್ ಜನ್ಯ ಅದೇನು ಥಾಟ್ ಇದೆಯೋ ಅದು ಮಾಡಿದ್ದಾರೆ. ಆಮೇಲೆ ರವಿ ವರ್ಮ ಫೈಟ್ ಮಾಸ್ಟರ್, ಡಿಸೈನಿಂಗೇ ತುಂಬ ಚೆನ್ನಾಗಿದೆ. ಅದು ನೀವು ಬಂದು ಅದು ಥಿಯೇಟ್ರಿಕ್ಸ್ ಎಲ್ಲ ಹೇಳೋದು ಎಷ್ಟು ಈಸಿ ಅಲ್ಲಮ್ಮ. ಈ ಕ್ವಶನ್ಸ್ಗೆ ಆನ್ಸರ್ ನಾವು ಹೇಳೋದ್ಕಿಂತ ನೋಡಿ ಅನುಭವಿಸ್ಬೇಕು. ಹೇಳಿದಾಗ ಅಷ್ಟು ನಿಮಗೆ ನಾವು ಹಿಂಗೆ ಮಾಡ್ಬಿಟ್ಟು ಹಂಗೆ ಮಾಡ್ಬಿಟ್ಟು ನಾವು ಹೇಳ್ಬಾರ್ದು. ಅದು ಈಗ ಪಿಕ್ಚರ್ ನೋಡ್ರ ಮೇಲೆ ನೀವಾಗ ಹೇಳ್ತೀರಾ, ಪಿಕ್ಚರ್ ನೋಡು ಅದ್ರಲ್ಲಿ ಒಂದು ಬರುತ್ತೆ ಅಷ್ಟು ಮಾತ್ರ ಹೇಳಕ್ ಸಾಧ್ಯ. ಅಷ್ಟು ಅದು ಅದಲ್ಲ. ಆಮೇಲೆ ಇವಾಗ ನೀವೇ ಹೆಣ್ಣು ವೇಷ ನೀವೇ ಹೇಳಿದ್ರಿ. ಸೊ ಗ್ಲಿಮ್ಸ್ ಬಂದಾಗ ತಾನೆ ನಿಮ್ಗೆ ಗೊತ್ತಾಯ್ತು. ಆ ಥರ ಪ್ರತಿಯೊಂದು ಗ್ಲಿಮ್ಸ್ ಬಂದಾಗ ನೀವು ನೋಡಿ ನೀವು ಅನುಭವಿಸ್ಬೇಕೇ ಹೊರತು ನಾನು ಹೇಳಿ ಏನು ಅದಕ್ಕೆ ನಾವು ಏನು ರೀ ಇದು ಹಂಗೆ ಅನ್ಸ್ಬೇಕು. ಪಿಕ್ಚರ್ನ ಸಸ್ಪೆನ್ಸ್ಲಿ ನೋಡೋದು ಎಷ್ಟು ಮುಖ್ಯ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ವಿ ಹ್ಯಾವ್ ಟು ಆಲ್ವೇಸ್ ವಿ ಹ್ಯಾವ್ ಟು ವೆಯ್ಟ್, ಪೇಷನ್ಸ್ ಬೇಕು. ವೆಯ್ಟ್ ಮಾಡಿ ನೋಡಿದಾಗ ಒಂದು ಗ್ಲಿಮ್ಸ್ ನೋಡಿದಾಗ ನಿಮ್ಗೆ ಅನಿಸಿದಾಗ ರಿಯಲ್ ಸಿನಿಮಾ ನೋಡಿದಾಗ ನಿಮಗೆ ಒಂದು ಬೇರೆ ರೀತಿ ಕೊಡ್ತೀವಿ. ಬಟ್ ಒಂದೊಂದು ಶ್ಯೂರ್ ಡಿಸೈನಿಂಗ್ ಆಫ್ ಫೈಟ್ಸ್ ಯೂಶ್ವಲಿ ನೋಡಿದ್ದೀವಿ, ಎಲ್ಲ ಟೈಪ್ ಫೈಟ್ಸನ್ನು ಮಾಡಿದ್ದೀವಿ. ತಿರ್ಗಾ ಅದ್ರ ಮೇಲೆ ಏನು ಎಕ್ಸ್ಟೆಂಡ್ ಮಾಡೋದಂದರೆ ಅದಕ್ಕಿಂತ ಬೇರೆ ಒಂದು ಥಾಟ್ ಬರಬೇಕು, ಅವಾಗಲೇ ಫೈಟ್ ಮಾಡೋದು. ಇದು ಎಲ್ಲದಕ್ಕೂ ಮೀರಿದ್ದು ಅಪಿಯರೆನ್ಸ್ ವೈಸು. ದೆನ್ ಏನಂತೀವಿ, ಏನೇ ಆ್ಯಕ್ಷನ್ ಮಾಡಿದ್ರು ಆ ಆ್ಯಕ್ಷನ್ ಬ್ಲಾಕ್ ಹೆಂಗಿರ್ಬೇಕಂತ ಡಿಸೈನ್ ಮಾಡಿ ಎಷ್ಟೋ ನಂಬರ್ ಆಫ್ ಡೇಸು ತಗೊಂಡಿದ್ದಾರೆ.
ಅಲ್ವಾ ಬ್ಯೂಟಿಫುಲ್ ಬೇರೆ ಥರನೇ ಒಂದು ಇದಿದೆ ಬೇರೆ ಥರ ಇಂಪ್ಯಾಕ್ಟ್ ಆಗುತ್ತೆ ಒಬ್ರದ್ದೇ ಅಲ್ಲಮ್ಮ ಎಲ್ಲರದ್ದು ನೋಡಿದಾಗ ಸ್ಟಾರ್ಟಿಂಗ್ ಎಂಡಿಂಗ್ವರೆಗೂ ಡಿಸೈನಿಂಗ್ ಆಫ್ ದ ಫೈಟ್ಸಿಂದ ಹಿಡಿದು ಡಿಸೈನಿಂಗ್ ಆಫ್ ಸೀನ್ಸಿಂದ ಹಿಡಿದು ಕಾಸ್ಟ್ಯೂಮ್ಸ್ ಇರ್ಬೋದು ಎವ್ರಿಥಿಂಗ್ ಸೀನ್ಸ್ಗಳಿರ್ಬೋದು ಎವ್ರಿಥಿಂಗ್ ಇಟ್ ವಿಲ್ ಟೇಕ್ ಯು ಟು ಅನದರ್ ವರ್ಲ್ಡ್. ಅದಕ್ಕೇ ಕಮ್ ಟು ದ ವರ್ಲ್ಡ್ ಆಫ್ 45 ಅಂತ ಹೇಳಿ. ಓಕೆ, ನೀವು ಮೂವರು ನಿರ್ಮಾಪಕರುಗಳಾಗಿರೋದ್ರಿಂದ ಒಬ್ಬ ನಿರ್ಮಾಪಕನ ಕಷ್ಟ ಏನು ಅಂತ ತುಂಬ ಹತ್ತಿರದಿಂದ ಗೊತ್ತಿರ್ತಕ್ಕಂಥವ್ರು, ಆಳಾಗಲ ಗೊತ್ತಿರ್ತಕ್ಕಂಥವ್ರು. ಆ ನಿಟ್ಟಿನಲ್ಲಿ ಈ ಸಿನಿಮಾದ 2.5 ಅವರು ಅನಿಮೇಷನಲ್ಲಿ ರೆಡಿ ಮಾಡ್ಕೊಂಬಂದು ತೋರಿಸಿದ್ರು ಕೂಡ ಇದು ಮೇಕಿಂಗ್ ಪ್ರೋಸೆಸ್ಸು ಮತ್ತು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು ಇಷ್ಟು ಪ್ರೊಲಾಂಗ್ ಆಗಿ ಡಿಲೇ ಆಯ್ತಲ್ಲ, ಅದ್ರ ಬಗ್ಗೆ ಹೇಳೋದಲ್ಲ. ಇಲ್ಲ ಆ ವಿಷಯ ನೀವು ಅವರಿಬ್ಬರನ್ನೇ ಕೂರಿಸ್ಕೊಂಡು ಕೇಳಬೇಕು ನಿಜವಾಗ್ಲು. ಪ್ರೊಡ್ಯೂಸರ್ ಡೈರೆಕ್ಟರ್ ಕೂರಿಸ್ಕೊಂಡು ಈ ವಿಷುವಲ್ಲು ಈ ಥರ ಇದು ಹೆಂಗೆ ಮಾಡಿದ್ರಿ ಅಂತ ಅವರು ಏನಂತಾರೆ ಗೊತ್ತಾ, ಪಿಕ್ಚರ್ ಬಂದ್ಬಿಡ್ಲಿ ಆಮೇಲೆ ಮಾತಾಡ್ತೀನಿ ಅಂತಾರೆ. ಓಕೆ, ಬಿಕಾಸ್ ಅವರು ವಿಟ್ನೆಸ್ ಮಾಡಲಿ ಜನ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಆ ಕ್ರೆಡಿಟ್ ಖಂಡಿತ ಆ ವಿಷುವಲ್ ಮಾಡಿರೋ ಅರ್ಜುನ್ ಅವ್ರಿಗೆ, ಅದಕ್ಕೆ ಸಪೋರ್ಟ್ ಮಾಡಿರೋ ಪ್ರೊಡ್ಯೂಸರ್ಗೆ ಸಲ್ಲಬೇಕು. ಅದನ್ನು ನಾವು ವೇಷ ಹಾಕ್ಬೋದು, ಬಟ್ ಈ ಥರ ಬೇಕು ನನಗೆ, ಈ ಥರ ಗೆಟಪ್ಪು, ಈ ಥರ ಗಾಡಿ, ಈ ಥರ ಒಂದು ಅಟ್ಮಾಸ್ಫಿಯರ್, ಈ ಥರ ಶಿವಣ್ಣ ಹಿಂಗೆ ಬರಬೇಕು, ರಾಜ್ ಅವ್ರು ಹಿಂಗೆ ಬರಬೇಕು, ಆ ಲೊಕೇಶನ್ಸು ಇದು ಎಲ್ಲ ಮಾಡೋದಿದೆಯಲ್ಲ ಇಸ್ ವಂಡರ್ಫುಲ್. ಅದು ಇಮ್ಯಾಜಿನ್ ಮಾಡಿದಾರಲ್ಲ ಫಸ್ಟ್ ಫಿಲಮ್ಮೇ ಅವರು. ಕನ್ನಡದ ಜೊತೆಗೆ ಪರಭಾಷೆಗಳಲ್ಲೂ ಅಟ್ ಎ ಟೈಮ್ 25th ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಸೊ 1ನೇ ತಾರೀಕು 25 ಕನ್ನಡದಲ್ಲಿ 25 ಕನ್ನಡದಲ್ಲಿ ಬರುತ್ತೆ. ನೆಕ್ಸ್ಟ್ ಓಕೆ, ಫಸ್ಟ್ 1 ವೀಕ್ಗೆ. ಈಗ ಆಲ್ರೆಡಿ ನೀವು ಟೀಸರ್ ಬಿಟ್ಟಾಗ್ಲೇ ಹೊರಗಡೆ ಎಲ್ಲ ಹೋಗಿ ಒಂದಷ್ಟು ಪ್ರಮೋಷನ್ಸ್ ಮಾಡ್ಕೊಂಬಂದಿದ್ರಿ ಬೇರೆ ಬೇರೆ ಸಿಟಿಗಳಿಗೆ. ಸೊ ಹೊರಗಡೆ ಪ್ರಮೋಷನ್ಸ್ ಬಗ್ಗೆ ಎಲ್ಲ ಏನೋ ಪ್ಲಾನ್ ಮಾಡ್ತಿದ್ದಾರೆ. 21st ಚೆನ್ನೈ, 22nd ಕೊಚ್ಚಿನ್ ಹೋಗ್ತಿದ್ದಾರೆ. ಓಕೆ, 22nd ನನಗೆ ಶೂಟಿಂಗ್ ಇದೆ, ಅದಕ್ಕೆ 23rd ಈಸ್ ಗೋಯಿಂಗ್. ಉಪ್ಪಿ ಸರ್, ಈಗ ಇದು ಮ್ಯಾಂಡೇಟ್ರಿ ಕ್ವಶನ್ನು ಕೇಳಲೇಬೇಕು. ಸೊ ಒಂದೇ ಚಿತ್ರರಂಗದ 2 ದೊಡ್ಡ ಸಿನಿಮಾಗಳು, ಅಂದರೆ ಸ್ಕೇಲ್ ವೈಸು ಬಿಗ್ ಸಿನಿಮಾಗಳೆರಡು ಬಂದಾಗ ಥಿಯೇಟ್ರ್ ವೈಸು ಬಿಸ್ನೆಸ್ ವೈಸು ಡಿವೈಡ್ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿರುವಂಥ ವಿಚಾರನೇ. ಆ ನಿಟ್ಟಿನಲ್ಲಿ ಸುದೀಪ್ ಅವರ ಮಾರ್ಕ್ ಸಿನಿಮಾನೂ ಬರ್ತಾ ಇದೆ, ನಿಮ್ಮ ಮೂವರುಗಳ 45 ಸಿನಿಮಾನೂ ಬರ್ತಾ ಇದೆ. ಏನು ಹೇಳ್ತೀರಾ ಸರ್? ಈಗ ಅವರೇ ಆನ್ಸರ್ ಮಾಡಿದ್ದಾರೆ ಇದಕ್ಕೆ ಅನ್ಸುತ್ತೆ. ಸೊ ಅವ್ರು ಚೆನ್ನಾಗಿ ಹೇಳಿದಾರಲ್ಲ, 2 ಮನೇಲಿ ಏನೋ ದೀಪಾವಳಿ ನಡೆದ್ರೆ ಅಲ್ಲೂ ಪಟಾಕಿ ಹೊಡಿತಾರೆ, ಇಲ್ಲೂ ಪಟಾಕಿ ಹೊಡಿತಾರೆ. ಓಕೆ, ಅಷ್ಟೇ ಸಿಂಪಲ್ ಗುರು. ಏನಂದರೆ ಆ ಥರ ಅಕಾಮಿಡೇಷನ್ ಇದೆ. ಆಮೇಲೆ ಯಾವಾಗಲೂ ಈ ಥರ ಒಂದು ಹಾಲಿಡೇಸ್ ಬಂದಾಗ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಡೇಟ್ ಬರಬೇಕು ಅಂತ. ವೆರಿ ಟ್ರೂ. ಬೇಸಿಕಲಿ ಹಾಲಿಡೇಸ್ ಎಲ್ಲರೂ ಆಫ್ ಮಾಡಿದ್ರೆ ನಾವು ಅದನ್ನು ಬರಬೇಡ ಅಂತ ಹೇಳಕ್ಕೆ ಯಾರು? ಒಂದು ವರ್ಷದಲ್ಲಿ ಈ ಒಂದು 3-4 ಸೀಸನ್ಸ್ ಇದೆ ಎವ್ರಿ ಡೇ. ಅದಕ್ಕಂತ ಆ ಸೀಸನಲ್ಲಿ ಬಂದರೆ ಹೋಗುತ್ತೆ ಅಂತಲ್ಲ, ಆ ಥರ ನಮ್ಗೆ ಎಲ್ಲ ಸೀಸನ್ಲೂ ಬಂದ್ಬಿಟ್ಟಿದೆ ಪಿಕ್ಚರ್ಗಳು. ಜಾನ್ವರಿಲಿ ರಿಲೀಸ್ ಆಗಿದೆ, ಫೆಬ್ರವರಿ ರಿಲೀಸ್ ಆಗಿದೆ, ಮಾರ್ಚ್ ರಿಲೀಸ್ ಆಗಿದೆ. ನನ್ನ ತಗೊಂಡು ಆಲ್ಮೋಸ್ಟ್ ನನ್ನ ಕರಿಯರ್ 40 ಇಯರ್ಸ್ಲಿ ಆಲ್ ಮಂತ್ಸ್ ರಿಲೀಸ್ ಆಗಿದೆ. ಹೌದು. ಸೊ ಅದರಿಂದ ಏನು ಈ ಡೇಟ್ ಅನ್ಕೊಂಡು ಮಾಡಲ್ಲ, ಆ ಡೇಟ್ ಬಂದು ಕೂತ್ಕೊಳ್ಳುತ್ತೆ ಅಷ್ಟೇ. ನಾವು ಎಷ್ಟೋ ಪ್ಲ್ಯಾನ್ ಮಾಡ್ತೀವಿ, ಒಂದೊಂದು ಸತಿ ಅನ್ಕೊಂಡಿದ್ದು ಡೇಟ್ ಬಂದ್ಬಿಡ್ತೀವಿ, ಒಂದೊಂದು ಸತಿ ಆಗಲ್ಲ. ಇವಾಗ ಇದು ನಾವು ಅನ್ಕೊಂಡಿದ್ದು August 15th, ಬಟ್ ಡಿಲೇ ಆಯಿತು, ಏನು ಮಾಡೋಕ್ಕಲ್ಲ. ಬಟ್ ಅದಾದಮೇಲೆ ಅಷ್ಟೇ ನಮಗೆ ಯಾವಾಗ ಬರ್ತೀವಿ ಅಂತ ನಮ್ಗೆ ಗ್ಯಾರಂಟಿ ಇಲ್ದೇ ಸೆಪ್ಟೆಂಬರ್, ಅಕ್ಟೋಬರ್ನೋ, ಅವಾಗ ಡಿಸೆಂಬರ್ 15th, ಡಿಸೆಂಬರ್ 25th ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಅದರಿಂದ ನಥಿಂಗ್ ಟು ವರಿ. 2 ಪಿಕ್ಚರ್ಗೂ ಒಳ್ಳೇದಾಗಬೇಕಂತ ನಮ್ಮ ಆಸೆ. ಆ್ಯಂಡ್ ಮೋರ್ ಓವರ್ ಇದು ಹಾಲಿಡೇ ಟೈಮ್ ಇರೋದ್ರಿಂದ 2 ಪಿಕ್ಚರ್ಗೂ ಚೆನ್ನಾಗುತ್ತೆ ಅನ್ನೋದು ನನ್ನ ಭರವಸೆ. ವೆರಿ ಟ್ರೂ. ಪಾಸಿಟಿವ್ ಇರಬೇಕು. ಯಾಕೆ ಎಲ್ಲರಿಗೂ ಪಾಸಿಟಿವ್ ನಾವು ಬಯಸಬೇಕು. ಯಾಕೆ ನಮ್ಮ ಕನ್ನಡ ಭಾಷೆ ಅಲ್ಟಿಮೇಟ್ಲಿ ಕನ್ನಡ ಸಿನಿಮಾ ಗೆಲ್ಲಬೇಕನ್ನೋದು ನಮ್ಮ ಆಸೆ, 2 ಸಿನಿಮಾನು ಗೆಲ್ಲಬೇಕನ್ನೋದು ನಮ್ಮ ಆಸೆ. ಫ್ಯಾನ್ಸ್ಗೆ ಏನು ಹೇಳ್ತೀರಾ ಶಿವಣ್ಣ ಫೈನಲಿ? ಏನಮ್ಮ ಎಲ್ಲರಿಗೂ ಹೇಳೋದು ಅಷ್ಟೇ, ನಮ್ಮ ಬಂದು ನೋಡಿ 25th 45 ಒಳ್ಳೆ ಫಿಲ್ಮ್ ಮಾಡಿದ್ದೆ ಅರ್ಜುನ್ ಜನ್ಯ, ಫಸ್ಟ್ ಟೈಮ್ ಡೈರೆಕ್ಷನ್. ಒಂದಂತೂ ನಿಜ, ಬಂದು ನೋಡಿದಾಗ ಅರ್ಜುನ್ ಜನ್ಯ ಈ ಥರ ಒಂದು ಥಾಟ್ ಬಂತ ಅಂತ 100% ಹೇಳ್ತಾರೆ. ಟೆಕ್ನಿಕಲಿ ಸೀನಿಕಲಿ ಇರ್ಬೋದು, ಇಲ್ಲ ಸ್ಕ್ರೀನ್ ಪ್ಲೇ ವೈಸ್ ಇರ್ಬೋದು, ಎವ್ರಿಬಡಿ. ಆ್ಯಂಡ್ ವಿ ಎಂಜಾಯ್ಡ್ ಡೂಯಿಂಗ್. ಫಸ್ಟ್ ಪಾಯಿಂಟ್ ಅದು. ನೀವು ಬಂದು ನೋಡಿದಾಗ ಎಂಟರ್ಟೈನ್ಮೆಂಟ್ ಅಂತೂ ಅಮೇಝಿಂಗ್ ಆಗಿದೆ. ಜೊತೆಲಿ ಒಂದು ವಿಶೇಷತೆ ಇದೆ. ನೀವು ಬಂದು ಸಿನಿಮಾದಲ್ಲಿ ಹೋಗ್ಬೇಕಾದ್ರೆ ವಿಲ್ ಟೇಕ್ ಎ ವೆರಿ ಗುಡ್ ಎಸೆನ್ಸ್ ಫ್ರಮ್ ದ್ಯಾಟ್. ಆ್ಯಂಡ್ ನಾವು ಬೇರೆ ಇವನ್ ಮಾರ್ಕ್ ಸಿನಿಮಾಗೂ ನಾವು ಆಲ್ ದಿ ಬೆಸ್ಟ್ ವಿಶ್ ಮಾಡ್ತೀವಿ. ಯಾಕೆ ಇಬ್ಬರು ಒಂದೇ ಥರ ಬಂದಿದ್ದ, ಇಬ್ಬರು ಪಿಕ್ಚರ್ ಚೆನ್ನಾಗಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ವೆಲ್ ಸೆಡ್ ಸರ್, ಥ್ಯಾಂಕ್ ಯು ಶರಣ. ರಾಜ್ಬಿ ಶೆಟ್ಟಿ ಸರ್, ಈಗ ನೀವು ಮಲಯಾಳಮಲ್ಲೂ ಮೋಸ್ಟ್ ಡಿಮ್ಯಾಂಡಿಂಗ್ ಆ್ಯಕ್ಟರು. ಸೊ ಹಂಗಾಗಿ ಈ ಸಿನಿಮಾದ ಗ್ಲಿಮ್ಸ್ ನೋಡಿದಂತಹವರು ನಿಮಗೆ ಕೊಟ್ಟಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಮಲಯಾಳಂ ಇಂಡಸ್ಟ್ರಿಯಿಂದ? ಚೇಟ ಎಂದ ಮೂಡ್ ಬಹಳ ಚೆನ್ನಾಗಿ ಹಿಡಿದಿದ್ದಾರೆ. ಬೇರೆ ಒಂದು ಫ್ಯಾಂಟಸಿ ವರ್ಲ್ಡ್ ಏನು ಕಾಣಿಸುತ್ತೆ, ಅದರ ಮೂಡ್ ಚೆನ್ನಾಗಿ ಹಿಡಿದಿದ್ದಾರೆ. ಕತೆ ಏನೂ ಅರ್ಥ ಆಗ್ತಾ ಇಲ್ಲ, ಬಟ್ ವಿ ಆರ್ ವೆರಿ ಎಕ್ಸೈಟೆಡ್ ಅಂತ. ಅದೇ ಅಂದರೆ ಯಾವತ್ತು ಟ್ರೈಲರ್ ನೋಡಿದಾಗ ನಮಗೆ ಅನಿಸ್ಬೇಕು, ಹೌದಾ
ಆಮೇಲೇನು ಅಂತ ಅನಿಸ್ಬೇಕು. ಆಮೇಲೇನು ಅನ್ನುವಂಥ ಪ್ರಶ್ನೆ ಇದು ಹುಟ್ಟಾಕಿದೆ. ಸೊ 25ಕ್ಕೆ ನಾವು ಇಲ್ಲಿ ಯಾವ ಥರ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದ್ರ ಮೇಲೆ ಒಂದಕ್ಕೆ ಬೇರೆ ಕಡೆ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ನೋಡೋಣ. ಸೂಪರ್ ಸರ್, ಥ್ಯಾಂಕ್ ಯು. ಕನ್ನಡ ಚಿತ್ರಪ್ರೇಮಿಗಳಿಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಏನಿಲ್ಲ ಅಂದರೆ ಅವರು ಯಾವತ್ತೂ ಕೂಡ ಒಳ್ಳೆ ಕನ್ನಡ ಸಿನಿಮಾಗಳನ್ನು ಆಶೀರ್ವದಿಸಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಸೊ 25ನೇ ತಾರೀಕು 45 ಬರ್ತಾ ಇದೆ. ಸೊ ಬಹಳ ಒಂದು ಪ್ರಾಮಾಣಿಕ ಒಂದು ಭಿನ್ನ ಪ್ರಯತ್ನ. ಸೊ ಥಿಯೇಟರಲ್ಲಿ ನೋಡಿ, ಸೊ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಉಪ್ಪಿ ಸರ್ ಎಲ್ಲ ಹೇಳಿಸ್ಬಿಟ್ಟು ನೀವಂತೂ ಪರಭಾಷೆಗಳಲ್ಲೂ ಈಗ ಪರಭಾಷೆಗಳಲ್ಲೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದ್ದೀರಾ. ಶಿವಣ್ಣ ಥರ, ರಾಜ್ಬಿ ಶೆಟ್ಟಿ ಅವ್ರ ಥರ, ರಜನಿ ಸರ್ ಜೊತೆ ಒಂದು ಸಿನಿಮಾ ಮಾಡ್ಕೊಂಬಂದ್ರಿ, ಈ ಕಡೆ ರಾಮ್ ಪೋತ್ನೇನಿ ಅವ್ರ ಜೊತೆ ಒಂದು ಸಿನಿಮಾ ಮುಗಿಸ್ಕೊಂಬಂದ್ರಿ, ಅದ್ರ ಬೆನ್ನಲ್ಲೇ ಈಗ ಈ ಸಿನಿಮಾ ಬರ್ತಾ ಇದೆ. ನಿಮ್ಮ ಆಡಿಯನ್ಸ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಖಂಡಿತ ಅವ್ರು ಹೇಳ್ದಂಗೆ ಒಂದು ವಿಭಿನ್ನ ಪ್ರಯತ್ನ, ಒಂದು ಅದ್ಭುತವಾದಂಥ ಒಂದು ಆಲೋಚನೆ ಇರುವಂಥ ಒಂದು ಚಿತ್ರ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶಿವಣ್ಣ ಹೇಳ್ದಂಗೆ ಕನ್ನಡ ಚಿತ್ರ ಏನು ಹೇಳಿ, ಇಂಥ ಒಬ್ಬ ನಿರ್ಮಾಪಕ ಈ ಥರ ಒಂದು ಸಿನಿಮಾನ ಇಷ್ಟೊಂದು ದೊಡ್ಡ ರೇಂಜಲ್ಲಿ ಮಾಡಿ ಇಡೀ ಇಂಡಿಯಾಗೆ ತಲುಪಿಸ್ಬೇಕು ಅಂತ ಆಸೆ ಅವ್ರದ್ದು. ಬಟ್ ಕನ್ನಡನೇ ಮೇಯ್ನಾಗಿ ಮಾಡಿರೋದು. ಬಟ್ ಬೇರೆ ಲ್ಯಾಂಗ್ವೇಜು ಮಾಡಬೇಕು ಅಂತ ಅವ್ರಿಗೆ ಆ ಥರ ಬಂದಿರೋದ್ರೆ ಡಿಸ್ಟ್ರಿಬ್ಯೂಷನ್ ಎಲ್ಲ ಬಂದಿರೋದ್ರಿಂದ ಎಲ್ಲ ಲ್ಯಾಂಗ್ವೇಜ್ಗೂ ಮಾಡ್ತಾ ಇದ್ದಾರೆ. ಒಂದು ವಾರ ಗ್ಯಾಪ್ ಕೊಟ್ಟಿದ್ದೀವಿ. ಸೊ ಒಳ್ಳೇದಾಗಲಿ ಅಂತ ಹೇಳಬೇಕು. ಅವ್ರಿಗೆ ಖಂಡಿತ ಒಳ್ಳೇದಾಗಬೇಕು, ಒಳ್ಳೇದಾಗುತ್ತೆ ನನ್ನ ಪ್ರಕಾರ. ಯಾಕಂದರೆ ಒಳ್ಳೆ ಮನುಷ್ಯ ಅವರು, ಆಮೇಲೆ ಒಳ್ಳೆ ಪ್ರಯತ್ನ, ಒಳ್ಳೇದಾಗುತ್ತೆ. 45 ನಿಜವಾಗ್ಲೂ ನಿಮ್ಗೆ ಎಲ್ಲ ರೀತಿಯ ಖುಷಿ ಮಜಾ ಎಲ್ಲ ಸಿಗುತ್ತೆ. ಅದೇ ಥರ ನೀವು ಹೇಳ್ದಂಗೆ ಮಾರ್ಕ್ ಸಿನಿಮಾ ಬರ್ತಿದ್ದೆ, ಅವ್ರಿಗೂ ಒಳ್ಳೇದಾಗಲಿ. ಯಾಕಂದ್ರೆ ಎರಡು ಕನ್ನಡ ಸಿನಿಮಾಗಳು 2 ಹಿಟ್ಟಾದರೆ 3 ಬರೋಕ್ಕೆ ಶುರು ಆಗ್ಬೇಕು. ಇನ್ಮೇಲೆ ಸೀಸನ್ ಅಂದ್ಬಿಟ್ಟು 3-4 ಬರಬೇಕು. ಹಂಗೆ ಬರಲಿ. ಆ್ಯಕ್ಚುಲಿ ತುಂಬ ಒಳ್ಳೇದು. ಆ್ಯಕ್ಚುಲಿ ಸೊ ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ, ಶಿವಣ್ಣ ಅವರಿಗೆ ಉಪ್ಪಿ ಸರ್ ಮತ್ತೆ ಯಾವಾಗ ಡೈರೆಕ್ಷನ್ ಮಾಡ್ತಾರೆ ಅಂತ. ಸಾಕಷ್ಟು ವೇದಿಕೆಗಳಲ್ಲಿ ನೀವು ಅದ್ರ ಬಗ್ಗೆ ಮಾತಾಡಿದ್ರಿ ಕೂಡ. ಹೌದು ಗುರು, ಯಾವಾಗಲೂ ನಾವು ತುಂಬಾ ನಾನು ಸಬ್ಜೆಕ್ಟು ಹೇಳಿದ್ದೀನಿ ಅವ್ರಿಗೆ, ಡಿಸ್ಕಷನ್ ನಡೀತಾ ಇದೆ. ಎಲ್ಲೋ ಒಂದ್ ಕಡೆ ಓಂ ಈಕ್ವಲ್ ಆಗಾರ ಬರ್ಬೇಕು ಅನ್ನೋ ಒಂದು ಆಸೆ ಅಷ್ಟೇ. ನಿರೀಕ್ಷೆ ಅಂತೂ ದೊಡ್ಡದಾಗಿರುತ್ತೆ. ನಮಗೂ ಅದೇ ಒಂದು ನಿರೀಕ್ಷೆ ಇದೆ. ನೋಡೋಣ, ಖಂಡಿತ ಆದ್ರೆ ಯಾವುದೇ ಆದಷ್ಟು ಬೇಗ ಬರುತ್ತೆ. ರಾಜ್ಬಿ ಶೆಟ್ಟಿ ಸರ್, ನೀವು ಇವರಿಬ್ಬರನ್ನು ಇಟ್ಕೊಂಡು ನಿರ್ದೇಶನ ಮಾಡೋ ಕನಸುಗಳೇನಾದ್ರೂ ಇದೆಯಾ? ಡೆಫಿನೆಟ್ಲಿ. ಅಂದರೆ ನಾನು ಮೊದಲೇ ಹೇಳಿದ್ದೆ, ಅಂದರೆ ಸ್ಟಾರ್ಗಳ ಜೊತೆ ನನಗೆ ಗೇಟ್ ಎಲ್ಲ ಹೊಂದಾಣಿಸೋಕೆ ಇದೆಲ್ಲ ಗೊತ್ತಾಗಲ್ಲ ಅಂತ. ಬಟ್ ಇವ್ರ ಜೊತೆ ಅಭಿನಯಿಸಿದ ಮೇಲೆ ಇವರು ಎಷ್ಟು ಕಂಫರ್ಟೇಬಲ್ ಇದ್ದಾರೆ, ಎಷ್ಟು ಆರಾಮಾಗಿ ಇವ್ರ ಜೊತೆ ಸಿನಿಮಾ ಮಾಡ್ಬೋದು. ಜೊತೆಗೆ ಅವರು ಒಂದು ಸಿನಿಮಾ ಕೊಡೋವಂಥ ವ್ಯಾಲ್ಯೂ. ಸೊ ಇದೆಲ್ಲ ನೋಡಿದಾಗ ನನಗೆ ಬರಿಬೇಕು ಅಂತ ಅನ್ಸುತ್ತೆ. ಯಾವಾಗ ಆ ಒಂದು ಥಾಟ್ ಹೊಳೆಯುತ್ತೋ ಖಂಡಿತ ನಾನು ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿರ್ದೇಶನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಲಿ. ಕನ್ನಡ ಪ್ರೇಕ್ಷಕರು ಒಳ್ಳೆ ಸಿನಿಮಾಗಳು ಬಂದಾಗ ಯಾವತ್ತೂ ಕೈ ಬಿಟ್ಟಿಲ್ಲ. ಆ ನಿಟ್ಟಿನಲ್ಲಿ ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ 45 ಸಿನಿಮಾದ 3 ತ್ರಿಮೂರ್ತಿಗಳ ಮನದಾಳದ ಮಾತುಗಳನ್ನು. ಅಫ್ಕೋರ್ಸ್ 45 ಸಿನಿಮಾ ಇದೇ ಡಿಸೆಂಬರ್ 25ಕ್ಕೆ ನಿಮ್ಮ ನೆಚ್ಚಿನ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ. ಕನ್ನಡದ ಸಿನಿಮಾಗಳನ್ನು ದಯವಿಟ್ಟು ಥಿಯೇಟ್ರಲ್ಲೇ ಹೋಗಿ ಸಿನಿಮಾ ನೋಡಿ. ದಯವಿಟ್ಟು ಪೈರಸಿ ಕಾಪಿಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್.